Problem number 4. The directrix and axis of the parabola 4y square minus 6x minus 4y equal to 5. 4y square minus 6x minus 4y equal to 5 are respectively. And the directrix and the axis of the parabola ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಡೈರೆಕ್ಟ್ರಿಕ್ಸ್ ಮತ್ತು ಆಕ್ಸಿಸ್ ಕಂಡುಹಿಡಿಯಬೇಕಂದ್ರೆ ಫಸ್ಟ್ ಇದನ್ನು ಜನರಲ್ ಫಾರ್ಮಿಗೆ ಚೇಂಜ್ ಮಾಡ್ಕೋಬೇಕು. ಜನರಲ್ ಫಾರ್ಮಿಗೆ ಚೇಂಜ್ ಮಾಡಬೇಕು ಅಂದರೆ ನೋಡಿ, ಸ್ಕ್ವಯರ್ ಇರೋದನ್ನೆಲ್ಲ ಎಲ್ ಎಚ್ ಎಸ್ಸಿಗೆ ಬರ್ಕೊಡಿ. ವೈ ಸ್ಕ್ವೇರ್ ಇರುತ್ತೆ, ಹಾಗಾದ್ರೆ ವೈ ಇರೋದನ್ನೆಲ್ಲ ಎಲ್ ಎಚ್ ಎಸ್ಸಿಗೆ ಬರ್ತೀವಿ, ಉಳಿದಿರೋದನ್ನೆಲ್ಲ ಆರ್ ಎಚ್ ಎಸ್ಸಿಗೆ. 6x ಪ್ಲಸ್ 5r. ಹೌದಾ? ನೋಡಿ, ನಮಗೆ ಗೊತ್ತಿರೋ ಫಾರ್ಮ್ಯಾಟ್ ಯಾವ ಥರ ಇದೆ ಅಂದರೆ, ವೈ ಸ್ಕ್ವೇರ್ ಏನಾದ್ರು ಎಲ್ ಎಚ್ ಎಸ್ ಅಲ್ಲಿ ಇತ್ತು ಅಂದರೆ ನೋನ್ ಫಾರ್ಮ್ಯಾಟ್ ನಮಗೆ ಗೊತ್ತಿರೋದು y ಮೈನಸ್ ಕೆ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4a ಇಂಟು ಎಕ್ಸ್ ಮೈನಸ್ ಎಚ್. ಈ ಫಾರ್ಮ್ಯಾಟಲ್ಲಿ ಬರಿಬೋದು. ಅಥವಾ y ಮೈನಸ್ ಕೆ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ 4a ಇಂಟು ಎಕ್ಸ್ ಮೈನಸ್ ಎಚ್. ಇವೆರಡು ಫಾರ್ಮ್ಯಾಟ್ ಗೊತ್ತಿದೆ. ಹೌದಾ? ಅಂದರೆ ನೋಡಿ, ಇಲ್ಲಿ ಏನೇನು ಐಡಿಯಾ ಗೊತ್ತಿರಬೇಕು ಅಂದರೆ, ವೈ ಕೋಎಫಿಷಿಯೆಂಟ್ ಯಾವಾಗಲೂ 1 ಇರಬೇಕು. ಹೌದಾ? ಅದಕ್ಕೆ ಇಲ್ಲಿ ಏನು ಮಾಡ್ಕೊತೀನಿ ಅಂದರೆ, ಫಸ್ಟ್ ಏನಾಗಲಿ 4 ಕಾಮನ್ ತೊಗೊತೀನಿ. ಅವಾಗಿದು ವೈ ಸ್ಕ್ವೇರ್ ಮೈನಸ್ ವೈ ಆಗುತ್ತೆ. ಹೌದಾ? ಇದಕ್ಕೆ ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮೆಥಡ್ ಮಾಡಬೇಕು ಅಂದರೆ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ 1/2 ಹೋಲ್ ಸ್ಕ್ವೇರ್ ಬರಿಬೋದಲ್ಲ, ಈಸ್ ಈಕ್ವಲ್ ಟು ಇದು ನೋಡಿ, ಎಕ್ಸ್ ಕೋಎಫಿಷಿಯೆಂಟ್ 1 ಇರಬೇಕು. ಹಾಗಾದರೆ 6 ಕಾಮನ್ ತೊಗೊಂಡೆ ಅಂದರೆ ಎಕ್ಸ್ ಪ್ಲಸ್ 5/6 ಬರುತ್ತೆ. ಹೌದಾ? ಅಥವಾ ಇದು ಆಮೇಲೆ ಮಾಡ್ಕೋಬೋದು, ಯಾಕಂದರೆ ಇಲ್ಲೊಂದಿನ ಕಾನ್ಸ್ಟೆಂಟ್ ಇದ್ದಾವೆ. ಇನ್ನು 4 ಇಂಟು ಇಷ್ಟನ್ನು ಹೇಗೆ ಬರಿಬೋದು, ವೈ ಮೈನಸ್ 1/2 ಹೋಲ್ ಸ್ಕ್ವೇರ್ ಮೈನಸ್ 1/4 ಇಸ್ ಈಕ್ವಲ್ ಟು ಇನ್ನು 6x ಪ್ಲಸ್ 5 ಅಂತಲೇ ಬರ್ಕೊಂಡಿರ್ತೀನಿ. ಈ 4ಇಂದ ಮಲ್ಟಿಪ್ಲೈ ಮಾಡಿದ್ರೆ 4 ಇಂಟು ವೈ ಮೈನಸ್ ಹಾಫ್ ಹೋಲ್ ಸ್ಕ್ವೇರ್ ಮೈನಸ್ 4 ಕ್ಯಾನ್ಸಲ್ ಆಗಿ 1 ಇಸ್ ಈಕ್ವಲ್ ಟು 6x ಪ್ಲಸ್ 5 ಮೈನಸ್ 1 ಈ ಕಡೆ ತೊಗೊಂಡ್ವಿ ಅಂದರೆ 4 ಇಂಟು ವೈ ಮೈನಸ್ ಹಾಫ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 6x ಪ್ಲಸ್ 5 ಪ್ಲಸ್ 1 ಬರುತ್ತೆ. ಹೌದಾ? ಅಂದರೆ ಇದನ್ನು ಡೈರೆಕ್ಟಾಗಿ ವೈ ಮೈನಸ್ ಹಾಫ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 3/2 ಇಂಟು ಎಕ್ಸ್ ಪ್ಲಸ್ 1 ಬರಿಬೋದಲ್ಲ ಈ ಥರ. ಹೌದಾ? ನೋಡಿ, ಇಲ್ಲಿ ಕಂಪ್ಲೀಟ್ ಸಿಂಪ್ಲಿಫೈ ಮಾಡಿಕೊಂಡ್ರೆ ಈ ಥರ ಬರಿಬೋದು. ಇಲ್ಲಿ ಏನೇನು ನೀವು ಮಾಡ್ಕೊಂಡಿದ್ದೀವಿ ಅಂದರೆ, ಇದನ್ನು 6x ಪ್ಲಸ್ 6 ಆಗುತ್ತಾನೆ. 6 ಕಾಮನ್ ತೊಗೊಂಡೆ ಅಂದರೆ ಎಕ್ಸ್ ಪ್ಲಸ್ 1 ಆಗುತ್ತೆ. ಈ 4ನ ಡಿನಾಮಿನೇಟ್ರಿಗೆ ತೊಗೊಂಡ್ವಿ ಅಂದರೆ 6/4 ಆಗುತ್ತೆ. 6/4 ಅಂದರೆ 3/2 ಬಂತು. ನೆಕ್ಸ್ಟ್ ಎಕ್ಸ್ ಪ್ಲಸ್ 1 ಬರ್ಕೊಂಡಿದ್ವಿ. ಹೌದಾ? ನೋಡಿ, ಇಷ್ಟು ಬರ್ಕೊಂಡ್ಮೇಲೆ ನೆಕ್ಸ್ಟ್ ಏನೇನು ಕೇಳಿದ್ದಾರೆ ಅಂತೇಳಿ ಈಗ ನೆಕ್ಸ್ಟ್ ಈಸಿಯಾಗಿ ಬರೀತಾ ಹೋಗ್ಬೋದು. ನೋಡಿ, ಒಂದು ಸಲ ಫಾರ್ಮ್ಯಾಟ್ ಗೊತ್ತಾಯಿತು ಅಂದರೆ ನೆಕ್ಸ್ಟ್ ನಾವು ಡಯಾಗ್ರಾಮ್. ಈ ಡಯಾಗ್ರಾಮ್ ಯಾವ ಥರ ಬರುತ್ತೆ, ವೈ ಸ್ಕ್ವೇರ್ ಇಸ್ ಈಕ್ವಲ್ 4ax ಥರ ಇದೆ ತಾನೆ, ಆ ಥರ ಇತ್ತು ಅಂದರೆ ಡಯಾಗ್ರಾಮು ಈಗ ಬರ್ಕೊತಾ ಇದ್ವಿ. ಅದೇ ವರ್ಟೆಕ್ಸ್ ಏನಿದು ಹೆಚ್ ಕಾಮ ಕೆ. ಹೌದಾ? ಅದರಲ್ಲಿ ಹೆಚ್ ಇರೋ ಜಾಗದಲ್ಲಿ -1 ಇದೆ, ಕೆ ಇರೋ ಜಾಗದಲ್ಲಿ 1/2 ಇದೆ. ಹೌದಾ? ನಮಗೆ ಏನೇನು ಕಂಡುಹಿಡಿಯೋಕೆ ಕೇಳಿರೋದು, ಡೈರೆಕ್ಟ್ರಿಕ್ಸು ಮತ್ತು ಆಕ್ಸಿಸ್. ಹೌದಾ? ಡೈರೆಕ್ಟ್ರಿಕ್ಸ್ ಅಂದರೆ ಇದು, ಈ ಪಾಯಿಂಟ್ನ ಏನು ಬರಿತಿದ್ವಿ ನಾವು, ಮೈನಸ್ ಎ ಪ್ಲಸ್ ಹೆಚ್ ಕಾಮ ಕೆ. ಅದರ ಈಕ್ವೇಷನ್ ಆಫ್ ಡೈರೆಕ್ಟ್ರಿಕ್ಸ್ನ ಏನು ಬರಿತೀವಿ ನಾವು, ಎಕ್ಸ್ ಆಕ್ಸಿಸ್ನ ಕಟ್ ಮಾಡುತ್ತಾನೆ, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎ ಪ್ಲಸ್ ಹೆಚ್. ನೆಕ್ಸ್ಟ್ ಆಕ್ಸಿಸ್, ಇದು ಆಕ್ಸಿಸ್ ವೈ ಆಕ್ಸಿಸ್ನ ಕಟ್ ಮಾಡುತ್ತೆ, ಅದಕ್ಕೆ ವೈ ಇಸ್ ಈಕ್ವಲ್ ಟು ಕೆ. ಹೌದಾ? ಈ ಥರ ಬರ್ಕೊತಾ ಇದ್ವಿ ಅಷ್ಟೇ. ಅದಕ್ಕೆ ಈ ಐಡಿಯಾ ಗೊತ್ತಿರಬೇಕು. ಹಾಗಾದ್ರೆ ಇಲ್ಲಿ ಏನು ಬರೀತೀವಿ, ಡೈರೆಕ್ಟ್ರಿಕ್ಸ್ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎ ಪ್ಲಸ್ ಹೆಚ್. ಎ ಗೊತ್ತಾಗಬೇಕು ತಾನೆ, ಅಂದರೆ 4a ಇಸ್ ಈಕ್ವಲ್ ಟು 3/2 ಇದೆ, ಎ ಅಂದರೆ 3/8. ಹೌದಾ? ಅಂದರೆ ಎಗೆ 3/8, ಹೆಚ್ಚಿಗೆ -1 ಬರ್ಕೊಳ್ಳಿ. ಅವಾಗ ಈಕ್ವೇಷನ್ ಆಫ್ ಡೈರೆಕ್ಟ್ರಿಕ್ಸ್ ಬಂದ್ಬಿಡುತ್ತೆ. -3/8 -1, 8 ಎಲ್ ಸಿ ಎಮ್ ತೊಗೊಂಡೆ ಅಂದರೆ -3 -8/3. ಸಾರಿ, ಹೌದಾ? ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದರೆ 8x ಈಕ್ವಲ್ ಟು -11, ಅಂದರೆ 8x ಪ್ಲಸ್ 11 ಈಕ್ವಲ್ ಟು 0. ಇದು ಡೈರೆಕ್ಟ್ರಿಕ್ಸ್ ಈಕ್ವೇಷನ್. ಆಕ್ಸೆಸ್ ಬೇಕು ಅಂದರೆ y ಈಕ್ವಲ್ ಟು ಕೆ ತಾನೆ, ಅಂದರೆ ಆಕ್ಸೆಸ್ಸು y ಇಸ್ ಈಕ್ವಲ್ ಟು ಕೆ. ಕೆ ಅಂದರೆ ಹಾಫ್, y ಇಸ್ ಈಕ್ವಲ್ ಟು ಹಾಫ್ ಅಥವಾ 2y -1 ಈಕ್ವಲ್ ಟು 0. ಇಷ್ಟು ಬರುತ್ತಲ್ಲ, ಅಂದರೆ 8x ಪ್ಲಸ್ 11 ಈಕ್ವಲ್ ಟು 0, 2y -1 ಈಕ್ವಲ್ ಟು 0 ಅಂದರೆ ಆಪ್ಷನ್ ಸಿ ಬರುತ್ತೆ ಅಷ್ಟೇ. ಆಯ್ತಲ್ಲ? ನೋಡಿ, ಅಂದರೆ ಇಂಪಾರ್ಟೆಂಟ್ ನಮಗೆ
ಫಾರ್ಮ್ಯಾಟ್ ಕರೆಕ್ಟಾಗಿ ಚೇಂಜ್ ಮಾಡ್ಕೊಂಡ್ಬಿಟ್ವಿ ಅಂದರೆ ನೆಕ್ಸ್ಟು ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಹೌದಾ? ಅದಕ್ಕೆ ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮೆಥಡ್ ಮಾಡ್ಕೊಂಬಿಡಿ. ಈ ಥರದ್ದು ಯಾವುದೇ ಕೊಟ್ಟರು ಅಂದರೆ ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮೆಥಡು ಎಕ್ಸೆಪ್ಟ್ ಲ್ಯಾಟಸ್ ರೆಕ್ಟಮು ಮತ್ತು ವರ್ಟೆಕ್ಸ್ ಕೇಳಿದ್ರು ಅಂದರೆ ಮಾತ್ರ ನಾವು ಶಾರ್ಟ್ಕಟ್ ಹೇಳಿದ್ದೀವಿ. ಹೌದಾ? ಲ್ಯಾಟಸ್ ರೆಕ್ಟಮು ವರ್ಟೆಕ್ಸಿಗೆ ಮಾತ್ರ ಶಾರ್ಟ್ಕಟ್ ಹೇಳಿರೋದು. ಉಳಿದಿರೋದು ಏನೇ ಕೇಳಿದ್ರು ನಾವು ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮೆಥಡ್ ಮಾಡಿಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ. ಆಯ್ತಾನ? ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಪ್ರಾಬ್ಲಮ್ ನಂಬರ್ 5 ಇಲ್ಲಿದೆ. The angle subtended by double ordinate of length 8a at the vertex of the parabola y square equal to 4ax is ಅಂತ ಹೇಳಿದ್ದಾರೆ. ಹೌದಾ? ನೋಡಿ, ಇದನ್ನೇ ಈಸಿ ಇದೆ. ಡಬಲ್ ಆರ್ಡಿನೇಟ್ ಫೋಕಲ್ ಕಾರ್ಡ್ ಏನೇ ಕೊಟ್ಟರು ಒಂದೇ ಐಡಿಯಾನ ಯೂಸ್ ಮಾಡ್ಕೊಂಡು ಹೋಗ್ತೀವಿ. ನೋಡಿ, ಫಸ್ಟ್ ಎಂಡ್ ಪಾಯಿಂಟ್ಸ್ ಕ್ಯಾಲ್ಕುಲೇಟ್ ಮಾಡಿಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಬೋದು. ನೋಡ್ಕೊಳ್ಳಿ, ಅದು ಈಸಿ ಇದೆ. ಎಕ್ಸಾಂಪಲ್ ನಂಬರ್ 5. ಹೌದಾ? ನೋಡಿ, ವೈ ಸ್ಕ್ವೇರ್ ಈಕ್ವಲ್ ಟು 4ax ಕೊಟ್ಟಿದ್ದಾರೆ ತಾನೆ. ಅದೇ ಆ್ಯಕ್ಚುಲಿ ಡಯಾಗ್ರಾಮ್ ಹೇಗೆ ಬರ್ಕೊಂತೀವಿ ನಾವು, ಈ ಥರ ಬರುತ್ತೆ. ಇದು ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 4ax. ಹೌದಾ? ನೋಡಿ, ಡಬಲ್ ಆರ್ಡಿನೇಟ್ ಅಂತ ಹೇಳಿದ್ರೆ ಎ ಲೈನ್ ಪರ್ಪೆಂಡಿಕ್ಯುಲರ್ ಟು ಆಕ್ಸಿಸ್ ಅಥವಾ ಪ್ಯಾರಲಲ್ ಟು ಡೈರೆಕ್ಟ್ರಿಕ್ಸ್ ಇರಬೇಕು. ಹೌದಾ? ಅದಕ್ಕೆ ನಾವೇನಂತ ಹೇಳಿದ್ವಿ? ಡಬಲ್ ಆರ್ಡಿನೇಟ್ ಅಂತ ಹೇಳಿದ್ವಿ. ಇದಕ್ಕೆ ನಾವೇನಂತ ಹೇಳ್ಬೋದು ಈಗ? ಡಬಲ್ ಆರ್ಡಿನೇಟ್. ಹೌದಾ? ಮತ್ತು ಫೋಕಸಿಂದ ಪಾಸ್ ಆಯಿತು ಅಂದರೆ ಲ್ಯಾಡಸ್ ರೆಕ್ಟಮ್ ಆಗಿಬಿಡುತ್ತೆ. ಫೋಕಸಿಂದನೇ ಪಾಸ್ ಆಗಬೇಕು ಅಂತ ಏನೂ ಇಲ್ಲ. ಹೌದಾ? ಡಬಲ್ ಆರ್ಡಿನೇಟ್ ಅಂದರೆ ಇದು ದ ಆ್ಯಂಗಲ್ ಸಬ್ಟೆಂಡೆಡ್ ಬೈ ದ ಡಬಲ್ ಆರ್ಡಿನೇಟ್ ಆಫ್ ಲೆಂತ್ 8a ಅಂತ ಹೇಳಿದ್ದಾರೆ. ಹೌದಾ? ಇದು ಲೆಂತ್ನ 8a ಅಂತ ಹೇಳಿದ್ದಾರೆ. ಅಟ್ ದ ವರ್ಟೆಕ್ಸ್ ಆಫ್ ದ ಪ್ಯಾರಾಬೋಲಾ. ವರ್ಟೆಕ್ಸ್ ಅಂದರೆ ಇದು ತಾನೆ. ಹೌದಾ? ಈ ಆ್ಯಂಗಲ್ನ ಏನು ಅಂತ ಕೇಳಿದ್ದಾರೆ. ನೋಡಿ, ಈ ಆ್ಯಂಗಲ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಹೌದಾ? ಇದ್ರದ್ದು 8a ಹೇಳಿದ್ದಾರೆ ಅಂದರೆ ನಮಗೆ ಇಲ್ಲಿ ಏನೇನು ಗೊತ್ತಾಗುತ್ತೆ ಅಂದರೆ, ನೋಡಿ, ಈಸಿಯಾಗಿ ಲೆಂತ್ ಬರಿತಾ ಹೋಗ್ಬೋದು. ಇದು 8a ಅಂದರೆ ಇದು 4a ಆಯಿತು, ಇದನ್ನು 4a ಆಯಿತು. ಹೌದಾ? ಈಕ್ವೇಷನ್ ಏನು ಗೊತ್ತಿರೋದು? ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 4ax. ಹೌದಾ? ನೋಡಿ, ಇಷ್ಟನ್ನ ಯೂಸ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಟ್ರೈ ಮಾಡ್ತಾ ಹೋಗ್ಬೇಕು. ನೋಡಿ, ನಾನು ಎಷ್ಟೊಂದು ಟೈಪ್ ಮಾಡ್ಬೋದು. ಒಂದು ನೋಡಿ, ಎಲ್ಲ ಐಡಿಯಾಸ್ ಕರೆಕ್ಟಾಗಿ ಗೊತ್ತಿರಲಿ. ಐಡಿಯಾಸ್ ಗೊತ್ತಿತ್ತು ಅಂದರೆ ನಾವು ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಅದಕ್ಕೆ ನನಗೆ ಐಡಿಯಾಸ್ ಇಂಪಾರ್ಟೆಂಟು. ಯಾಕಂದರೆ ಇದೇ ಥರ ಮಾಡ್ಕೋಬೇಕು ಅಂತ ಏನಿಲ್ಲ. ಆಯ್ತಲ್ಲ? ನೋಡಿ, ಒಂದು ಎಂಡ್ ಪಾಯಿಂಟ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೊತೀವಿ. ಇದನ್ನ ಎ ಅಂದ್ಕೊತೀನಿ, ಇದನ್ನ ಬಿ ಅಂದ್ಕೊತೀನಿ. ಇದರಲ್ಲಿ ವೈ ಕೋಆರ್ಡಿನೇಟ್ 4a ಆಗಿರುತ್ತೆ. ಹೌದಾ? ಯಾಕಂದರೆ ಈ ಲೆಂತ್ 4a, ಈ ಲೆಂತ್ 4a ತಾನೆ. ಅದಕ್ಕೆ ವೈ ಕೋಆರ್ಡಿನೇಟ್ 4a ಆಗಿರುತ್ತೆ. ಒಂದು ಪ್ಲಸ್ 4a ಆಯಿತು ಅಂದರೆ ಇನ್ನೊಂದು ಮೈನಸ್ 4a ಆಗಿರುತ್ತೆ. ವರ್ಟೆಕ್ಸ್ ಅಂತೂ ನಮಗೇನು ಗೊತ್ತಿದೆ? 0, 0. ಸ್ಲೋಪ್ ಕಂಡು ಹಿಡ್ಕೊಂಬಿಟ್ಟು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೋಬೋದು. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ m1 - m2 ಡಿವೈಡೆಡ್ ಬೈ 1 + m1 × m2. ಹೌದಾ? ಆ್ಯಂಗಲ್ ಬಿಟ್ವೀನ್ ದ ಟೂ ಲೈನ್ಸ್ ಇದು. ಈ ಫಾರ್ಮುಲಾ ಯೂಸ್ ಮಾಡ್ಕೊಂಬಿಟ್ಟು ಸಿಂಪ್ಲಿಫೈ ಮಾಡ್ಬೋದು. ಹೌದಾ? ನೋಡಿ, ಅದು ಯಾವ ಥರ ಮಾಡ್ಕೊತೀನಿ ಅಂತೇಳಿ. ಈಗ y is equal to 4a ತಾನೆ. ಯಾಕಂದ್ರೆ ನಾವು y is equal to 4a ತಗೊಂಡೆ ಅಂದರೆ ಅವಾಗ ಇದೇನಾಗ್ಬೋದು? 16a² is equal to 4ax ಬಂತು. ಅಂದರೆ x is equal to 4aನೇ ಬರುತ್ತೆ. ಹೌದಾ? ಅದರ ಪಾಯಿಂಟ್ಸ್ ಏನಾಗ್ಬಿಡುತ್ತೆ ಅಂದರೆ ಇದು 4a, 4a, ಇದನ್ನು 4a, -4a ಬಂತು. ಹೌದಾ? ಹಾಗಾದ್ರೆ ನೋಡಿ, ನಾವು ಇದನ್ನು v ಅಂದ್ಕೊಂಡೆ ಅಂದರೆ ಸ್ಲೋಪ್ ಆಫ್ ವಿ ಎ ಏನು ಬರಿಬೋದು? y2 - y1 ಅಲ್ಲ. ಅಂದರೆ 4a - 0 ಅಂದರೆ 4a, x2 - x1 ಅಂದರೆ 4a - 0 ಅಂದರೆ 4a. 4a/4a ಅಂದರೆ 1 ಬಂತು. ಸ್ಲೋಪ್ ಆಫ್ ವಿ ಬಿ ಏನಾಗುತ್ತೆ ಅಂದರೆ -4a - 0 ಅಂದರೆ -4a/4a - 0 ಅಂದರೆ 4a. ಇದು ಕ್ಯಾನ್ಸಲ್ ಆಗ್ಬಿಟ್ಟು 1. ಹೌದಾ? ನೋಡಿ, ಟ್ಯಾನ್ ಥೀಟಾ ಯೂಸ್ ಮಾಡಬೇಕು, ಅದು ಡೈರೆಕ್ಟಾಗಿ ಬರ್ತಾ ಇದೆ ಇಲ್ಲಿ. ಹೌದಾ? ಪ್ರಾಡಕ್ಟ್ ಆಫ್ ದ ಸ್ಲೋಪ್ ಇಸ್ ಈಕ್ವಲ್ ಟು ಏನು ಬರುತ್ತೆ ನಮಗಿಲ್ಲಿ? -1 ಬರುತ್ತಲ್ಲ. ಪ್ರಾಡಕ್ಟ್ ಆಫ್ ಸ್ಲೋಪ್ ಇಸ್ ಈಕ್ವಲ್ ಟು -1. ಪ್ರಾಡಕ್ಟ್ ಆಫ್ ಸ್ಲೋಪ್ ಇಸ್ ಈಕ್ವಲ್ -1 ಆಯಿತು ಅಂದರೆ ಈ ಆ್ಯಂಗಲ್ ಏನಾಗಿರುತ್ತೆ? 90 ಡಿಗ್ರಿ ಬರುತ್ತೆ. ಅಂದರೆ ಆಪ್ಷನ್ ಬಿ ಬರ್ತದೆ ಅಷ್ಟೇ. ಆದರೆ ನೋಡಿ, ಇದು ಒಂದು ಐಡಿಯಾ ಆಯಿತು.
ಇನ್ನೂ ಎಷ್ಟೊಂದು ಐಡಿಯಾ ಮಾಡ್ಬೋದು ನೋಡಿ. ಎರಡೂ ಗೊತ್ತಿರಲಿ. ಇನ್ನೊಂದು ಐಡಿಯಾ ಏನು, ಈಗ ಎರಡೂ ಈ ಥರ ಬರಲಿಲ್ಲ ಅಂದರೆ ನೆಕ್ಸ್ಟ್ ಏನು ಯೂಸ್ ಮಾಡ್ಕೊತಿದ್ವಿ ಅಂದರೆ ನಾವು ಇಫ್ ಪ್ರಾಡಕ್ಟ್ ಆಫ್ ದ ಸ್ಲೋಪ್ ಇಸ್ ನಾಟ್ ಈಕ್ವಲ್ ಟು -1 ಇತ್ತು ಅಂದರೆ ನಾವು ಏನು ಯೂಸ್ ಮಾಡಬೇಕು ಅಂದರೆ ಫಾರ್ಮುಲಾ ಯೂಸ್ ಮಾಡೋದು. ಯಾವ ಫಾರ್ಮುಲಾ ಅಂತೇಳಿ ಈಗ ಗೊತ್ತಿರೋಕ್ಕೆ ನಮಗಿದು ಆ್ಯಂಗಲ್ ಬಿಟ್ವೀನ್ ಟೂ ಲೈನ್ಸ್, ಹೌದಾ, ಈಸ್ ಗಿವನ್ ಬೈ ಏನಂತ ಹೇಳ್ತೀವಿ ಅಂದರೆ tan theta is equal to modulus of m1 minus m2 by 1 plus m1 into m2. ಹೌದಾ, ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡ್ತಾ ಇದ್ವಿ. ಹೌದಾ, ಇದು ಗೊತ್ತಿರಬೇಕು ನೋಡಿ. ಇನ್ನೊಂದು ಐಡಿಯಾ ಏನು ಯೂಸ್ ಮಾಡ್ತೀವಿ ಅಂದರೆ ಸಿಮೆಟ್ರಿಕ್ ಇರೋ ಕಾರಣ ಈ ಆ್ಯಂಗಲ್ಲು ಮತ್ತು ಈ ಆ್ಯಂಗಲ್ ಎರಡು ಏನಾಗಿರುತ್ತೆ ಅಂದರೆ ಸೇಮ್. ಹೌದಾ, ಈಗೇನಾದ್ರು ನಾನು ಈ ಆ್ಯಂಗಲ್ನ ಟೀಟಾ ಅಂದ್ಕೊಂಡೆ ಅಂದರೆ ಇದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ನೆಕ್ಸ್ಟ್ ಇದನ್ನು ಟೀಟಾ ಆಗ್ಬಿಡುತ್ತೆ, ಅದಕ್ಕೆ ಇಂಟು 2 ಮಾಡ್ಕೊಂಬಿಟ್ಟೆ ಅಂದರೆ ಆ್ಯಂಗಲ್ ಬರುತ್ತೆ ತಾನೇ ನೋಡಿ. ಅದನ್ನು ಈಸಿಯಾಗಿ ಹೇಗೆ ಮಾಡ್ಬೋದು, ಈ ಲೆಂತ್ 4a ಅಂತ ಗೊತ್ತಾಯಿತು. ಇದನ್ನೇನಾದ್ರು ಈಗ ನಾನು ಸಿ ಅಂದ್ಕೊಂಡೆ ಅಂದರೆ ವಿ ಸಿನೂ ಏನಾಗುತ್ತೆ 4a, ಯಾಕಂದರೆ ಎಕ್ಸ್ 4a ಬಂದಿದೆ ತಾನೆ. ಹಾಗಾದ್ರೆ ವಿ ಸಿನೂ 4a, ಇದು 4a ಆಯಿತು ಅಂದರೆ ಈಗ ನಾವೇನು ಬರೀತೀವಿ, ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್ ಅಂದರೆ 4a by 4a ಬರೀಬೋದಾ. ಹಾಗಾದರೆ ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು 1 ಆಯಿತು. ಟೀಟಾ ಇಸ್ ಈಕ್ವಲ್ ಟು 45 ಡಿಗ್ರಿ. ಹಾಗಾದರೆ ಆ್ಯಂಗಲ್ ಏನಾಗ್ಬಿಡುತ್ತೆ 2 ಇಂಟು 45 ಡಿಗ್ರಿ ಅಂದರೆ 90 ಡಿಗ್ರಿ ಬಂದಿರುತ್ತೆ. ಹೌದಾ ನೋಡಿ, ಈ ಐಡಿಯಾನು ಯೂಸ್ ಮಾಡ್ಬೋದು ತಲೆಯಲ್ಲಿ. ಅದಕ್ಕೆ ನೋಡಿ ಇಲ್ಲಿ ಇಷ್ಟು ಐಡಿಯಾ ಗೊತ್ತಿರಲಿ. ಅದರ್ ದ್ಯಾನ್ 1 -1 ಬಂತು ಅಂದರೆ ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು ಮಾಡಸ್ ಆಫ್ m1 - m2 ಡಿವೈಡೆಡ್ ಬೈ 1 ಪ್ಲಸ್ m1 ಇಂಟು m2 ಯೂಸ್ ಮಾಡ್ತೀವಿ. ಅಥವಾ ಬರೀ ನಮಗೆ ಎಕ್ಸ್ ಮತ್ತು ವೈ ಆಪೋಸಿಟ್ ಟು ಅಡ್ಜಸೆಂಟ್ ಗೊತ್ತಿತ್ತು ಅಂದರೆ ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್ ಯೂಸ್ ಮಾಡ್ಕೊಂಬಿಟ್ವಿ ಅಂದರೆ ಟೀಟಾ ವ್ಯಾಲ್ಯೂ ಬರುತ್ತೆ. ನೆಕ್ಸ್ಟ್ ಅದನ್ನು ಇಂಟು 2 ಮಾಡ್ಕೊಂಬಿಟ್ವಿ ಅಂದರೆ ಆ್ಯಂಗಲ್ ಬಂದ್ಬಿಡುತ್ತೆ. ಆಯ್ತಲ್ಲ ನೋಡಿ, ಈ ಐಡಿಯಾನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಆ್ಯಂಗಲ್ ಸಬ್ಟೆಂಡೆಡ್ ಬೈ ದ ಲ್ಯಾಟಸ್ ರೆಕ್ಟಮ್ ಅಟ್ ದ ಸೆಂಟರಿಗೂ ಯೂಸ್ ಮಾಡ್ತೀವಿ. ಮತ್ತು ಆ್ಯಂಗಲ್ಲು ಅದೆಲ್ಲ ಗೊತ್ತಿತ್ತು ಅಂದರೆ ನಾವು ಏರಿಯಾ ಕ್ಯಾಲ್ಕುಲೇಟ್ ಮಾಡೋಕ್ಕೂ ಯೂಸ್ ಮಾಡ್ತೀವಿ. ಆಯ್ತಲ್ಲ, ನೆಕ್ಸ್ಟ್ ಬರುತ್ತೆ ಆ ಥರದ್ದೆಲ್ಲ. ಯಾಕೆ ಅದಕ್ಕೆಲ್ಲ ನಮಗೆ ಈ ಐಡಿಯಾ ಗೊತ್ತಿಲ್ಲ. ಒಟ್ಟು ಇನ್ನು 3 ಐಡಿಯಾನೂ ಗೊತ್ತಿರಬೇಕು. ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು ಮಾಡಲಸ್ ಆಫ್ m1 - m2 ಡಿವೈಡೆಡ್ ಬೈ 1 ಪ್ಲಸ್ m1 ಇಂಟು m2 ಯೂಸ್ ಮಾಡೋದು. ಎರಡನೇದು ಬರೀ ಟ್ಯಾನ್ ಟೀಟಾ ಅಥವಾ ಸೈನ್ ಟೀಟಾ ಕ್ಯಾಲ್ಕುಲೇಟ್ ಮಾಡ್ಕೊಂಬಿಟ್ಟು ಸೈಜ್ನ ಎಲ್ಲ ಥಿಂಕ್ ಮಾಡೋದು ಗೊತ್ತಿರಬೇಕು. ಆಯ್ತಲ್ಲ, ನೆಕ್ಸ್ಟ್ ನೋಡಿ ಜನರಲ್ ಮೆಥಡನ್ನು ಮಾಡ್ಕೋಬೇಕು. 6th ಎಕ್ಸಾಂಪಲ್ ನೋಡಿ. ದ ಲೆಂತ್ ಆಫ್ ಲ್ಯಾಟಸ್ ರೆಕ್ಟಮ್ ಆಫ್ ಅ ಪ್ಯಾರಾಬೋಲಾ whose focus is 2, 3 and directrix is the length line x minus 4y plus 3 equal to 0. ಹೌದಾ ನೋಡಿ, ಪ್ರಾಬ್ಲಮ್ ನಂಬರ್ 3 ಮಾಡ್ಕೊಂಡ್ವಲ್ಲ, ಆ ಐಡಿಯಾ ಯೂಸ್ ಮಾಡ್ಕೊಂಡ್ಬಿಟ್ಟು ಲೆಂತ್ ಆಫ್ ಲ್ಯಾಟಸ್ ರೆಕ್ಟಮ್ ಆಫ್ ಎ ಪ್ಯಾರಾಬೋಲಾ ಕ್ಯಾಲ್ಕುಲೇಟ್ ಮಾಡೋದು. ಹೌದಾ, ನೋಡಿ ಅದಕ್ಕೆ ಏನೇನು ಐಡಿಯಾ ಗೊತ್ತಿರಲಿ ಅಂತ. ಈಗ ಈಸಿ ಇದೆ. ಇಲ್ಲಿ ಏನೇನು ಕೊಟ್ಟಿರೋದು, ಡೈರೆಕ್ಟ್ರಿಕ್ಸ್ ಕೊಟ್ಟಿದ್ದಾರೆ ತಾನೇ. ಹೌದಾ, ಡೈರೆಕ್ಟ್ರಿಕ್ಸ್. ನೆಕ್ಸ್ಟ್ ಇದು ಫೋಕಸ್. ಡೈರೆಕ್ಟ್ರಿಕ್ಸ್ ಇಕ್ವೇಶನ್ ಎಕ್ಸ್ ಮೈನಸ್ 4y ಪ್ಲಸ್ 3 ಈಕ್ವಲ್ ಟು 0. ಹೌದಾ, ಲೆಂತ್ ಆಫ್ ಲ್ಯಾಟಸ್ ರೆಕ್ಟಮ್ ಗೊತ್ತಾಗುತ್ತೆ. ನೋಡಿ, ಈಗ ನಮಗೆ ಜನರಲ್ ಕೇಸಲ್ಲೆಲ್ಲ ಯಾವ ಥರ ಬರ್ಕೊತಿದ್ವಿ ಅಂದರೆ, ಈ ಥರ ಪ್ಯಾರಾಬೋಲಾ ಇತ್ತು ಅಂದ್ಕೊಳ್ಳಿ, y² ಇಸ್ ಈಕ್ವಲ್ ಟು 4ax. ಹೌದಾ, ಇದನ್ನು ಮೈನಸ್ ಎ ಅಂತ ತೊಗೊತಿದ್ವಿ, ಫೋಕಸ್ ಎ ತೊಗೊತಿದ್ವಿ. ಹೌದಾ, ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಲೆಂತ್ ಏನಾಗಿರುತ್ತೆ, ಇದು ಎ ಆಗಿದೆ, ಇದು ಎ ಆಗಿದೆ ತಾನೆ. ಹಾಗಾದ್ರೆ a ಪ್ಲಸ್ ಎ ಅಂತ ಹೇಳಿದ್ರೆ ಲೆಂತ್ ಇದು 2a ಬರುತ್ತೆ. ಹೌದಾ, ಅದು ನಮಗೆ ಲೆಂತ್ ಆಫ್ ಲ್ಯಾಟಸ್ ರೆಕ್ಟಮ್ ಏನಂತ ಗೊತ್ತಿರೋದು 4a. ಹಾಗಾದರೆ ಈ ಲೆಂತಿಂದು ಡಬಲ್ ಏನಾಗಿರುತ್ತೆ ಅಂದರೆ ನಮಗೆ ಲೆಂತ್ ಆಫ್ ಲ್ಯಾಟಸ್ ರೆಕ್ಟಮ್ ಆಗಿರುತ್ತೆ. ಹೌದಾ, ಅದಕ್ಕೆ ನೋಡಿ ಇದು ಇಂಪಾರ್ಟೆಂಟ್, ನಮಗೆ ಇದು ಗೊತ್ತಿರಬೇಕು. ನೋಟು ನೋಡಿ, ಇದನ್ನ ಎಸ್, ಇದನ್ನ ಝೆಡ್, ಅಥವಾ ಇದನ್ನ ಹೇಗೆ ಬರೀಬೋದು ಅಂದರೆ ನಾವು ಲೆಂತ್ ಆಫ್ ಲ್ಯಾಟಸ್ ರೆಕ್ಟಮ್ ಆಫ್ ಅ ಪ್ಯಾರಾಬೋಲಾ is equal to 2 into perpendicular distance from focus to directrix. ಹೌದಾ,
ನೋಡಿ ಇದನ್ನು ಯೂಸ್ ಮಾಡ್ಕೊಂಬಿಟ್ರೆ ಈಸಿಯಾಗಿ ಮಾಡ್ಬೋದು. ಅಂದರೆ ಈಗ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ, ಅದಕ್ಕೆ ಇಂಟು 2 ಮಾಡ್ಕೊಂಬಿಡಿ, ಲೆಂತ್ ಆಫ್ ಲ್ಯಾಡರ್ ಸೆಕ್ಟಮ್ ಬಂದ್ಬಿಡಿ. ಹೌದಾ? ಅಂದರೆ ಇಲ್ಲಿ ಏನು ಬರೀತೀವಿ ಆಗೋದು ನಮಗೆ 2 ಇಂಟು ಮಾಡ್ಲಸ್ ಆಫ್ ಈ ಪಾಯಿಂಟ್ನ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕಲ್ಲ ಈ ಲೈನಿಗೆ, ಅಂದರೆ 2 ಮೈನಸ್ 12 ಪ್ಲಸ್ 3 ಡಿವೈಡ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತ ಹೇಳಿದ್ರೆ 1 ಸ್ಕ್ವೇರ್ ಪ್ಲಸ್ ಮೈನಸ್ 4 ಸ್ಕ್ವೇರ್ ಅಂದರೆ 16 ಸ್ಕ್ವೇರ್. ಹೌದಾ? ಅಂದರೆ 2 ಇಂಟು 2 ಮೈನಸ್ 12 ಅಂದರೆ -10, -10 ಪ್ಲಸ್ 3 ಅಂದರೆ -7 ಬೈ ಸರಿ 4 ಸ್ಕ್ವೇರ್ ಅಂದರೆ 16 ಅಲ್ಲ, ಅಂದರೆ 16 ಪ್ಲಸ್ 1 ಅಂದರೆ 17 ರೂಟ್ 17 ಅಂದರೆ ಆನ್ಸರ್ 14 ಬೈ ರೂಟ್ 17 ಬೈ. ಹೌದಾ? ಅಂದರೆ ಆಪ್ಷನ್ ಡಿ ಬರುತ್ತೆ ಅಷ್ಟೇ. ಹೋಯ್ತಲ್ಲ, ಇದು ಈಸಿ ಇದೆ. ಇಲ್ಲಿ ಏನು ಗೊತ್ತಿರಬೇಕಂದ್ರೆ ಲೆಂತ್ ಆಫ್ ಲ್ಯಾಟಸ್ ಸೆಕ್ಟಮ್ ಇಸ್ ಈಕ್ವಲ್ ಟು 2 ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದ ಫೋಕಸ್ ಟು ದ ಡೈರೆಕ್ಟ್. ಹೌದಾ? ನೆಕ್ಸ್ಟ್ ಒಂದು ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡೋಂಥದ್ದು ಅಷ್ಟೇ. 7th ಒಂದು ನೋಡಿ, ದ ಕೋಆರ್ಡಿನೇಟ್ಸ್ ಆಫ್ ಆ್ಯಂಡ್ ಎಂಡ್ ಪಾಯಿಂಟ್ಸ್ ಆಫ್ ಲ್ಯಾಟಸ್ ಸೆಕ್ಟಮ್ ಆಫ್ ದ ಪ್ಯಾರಾಬೋಲಾ ಅಂತ ಹೇಳಿದ್ದಾರೆ. ಅಂದರೆ y minus 1 whole square is equal to 4 into x plus 1. ಡೈರೆಕ್ಟ್ ಫಾರ್ಮುಲಾ ಗೊತ್ತಿದೆ, ಈಸಿಯಾಗಿ ಮಾಡ್ಕೋಬೋದು ಅಷ್ಟೇ. ಡಯಾಗ್ರಾಮ್ ಬರ್ಕೊಳೋದು ನೆಕ್ಸ್ಟ್ ಫಾರ್ಮುಲಾ ಯೂಸ್ ಮಾಡ್ಕೊಂಡ್ರೆ. ಹೌದಾ? ನೋಡಿ ಡಯಾಗ್ರಾಮ್ ಹೇಗೆ ಬರಿತೀವಿ, y ಸ್ಕ್ವೇರ್ ಇಸ್ ಈಕ್ವಲ್ ಟು 4x ಫಾರ್ಮೆಟಲ್ಲೇ ಇದೆ. ಇದು h, k ಇದು ಲ್ಯಾಡರ್ ಸೆಕ್ಟಮು. ಹೌದಾ? ಎಂಡ್ ಪಾಯಿಂಟ್ಸ್ ಅಂತ ಹೇಳಿದ್ರೆ ಯಾವಾಗಲೂ ಏನು ಬರೀತಿದ್ವಿ ಅಂದರೆ ಇದಕ್ಕೆ a, 2a ಬರೀತಿದ್ವಿ. ಅದರಲ್ಲಿ h, k ಇರೋ ಕಾರಣ a ಪ್ಲಸ್ h, 2a ಪ್ಲಸ್ k ಇದು a ಪ್ಲಸ್ h, 2a ಪ್ಲಸ್. ನೋಡಿ ಇದು ಮೈನಸ್ ಆಗುತ್ತೆ, ಮೈನಸ್ 2a ಪ್ಲಸ್. ಹೌದಾ? ನೋಡಿ ನಿಮಗೆ h ಗೊತ್ತಿದೆ, k ಗೊತ್ತಿದೆ, a ಗೊತ್ತಿದೆ, ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ಬಿಟ್ರೆ ಬಂದ್ಬಿಡುತ್ತೆ ಅಷ್ಟೇ. ಹೌದಾ? ಈಸಿನಾ? ಅಂದರೆ ಇಲ್ಲಿ ಏನೇನು ಗೊತ್ತಿರೋದು ನಮಗಿಲ್ಲಿ, k ಇಸ್ ಈಕ್ವಲ್ ಟು 1, h ಇಸ್ ಈಕ್ವಲ್ ಟು -1, 4a ಇಸ್ ಈಕ್ವಲ್ ಟು 4, ದಟ್ ಇಂಪ್ಲೈಸ್ a ಈಕ್ವಲ್ ಟು 1. ಹೌದಾ? ಎಂಡ್ ಪಾಯಿಂಟ್ಸ್ ನೆಕ್ಸ್ಟ್ ಫೈಂಡ್ ಔಟ್ ಮಾಡ್ಬೋದು ಅಷ್ಟೇ. ಅಂದರೆ a ಪ್ಲಸ್ h ಇಸ್ ಈಕ್ವಲ್ ಟು ಏನು ಬರುತ್ತೆ, 1 ಮೈನಸ್ 1 ಅಂದರೆ 0 ಬಂತು, a ಪ್ಲಸ್ h 0 ಆಗುತ್ತೆ. 2a ಪ್ಲಸ್ k ಅಂದರೆ 2 ಮೈನಸ್ 1 ಅಂದರೆ 1, ಮೈನಸ್ 2a ಪ್ಲಸ್ k ಅಂದರೆ -2 ಪ್ಲಸ್ 1 ಅಂದರೆ -1. ದೇರ್ಫೋರ್ ಎಂಡ್ ಪಾಯಿಂಟ್ಸ್ ಏನಾಗುತ್ತೆ, 0, 1 ಆ್ಯಂಡ್ 0, -1 ಬರುತ್ತೆ. ಹೌದಾ? ಅಂದರೆ ಸಿ ಮತ್ತು ಬಿ ಎರಡು ಬರುತ್ತೆ. ಝೀರೋ, 3 ಕೊಟ್ಟಿದ್ದಾನೆ. ಕೆ ವ್ಯಾಲ್ಯೂ 1 ಇದ್ದಾನೆ. ಸರಿ, 2 ಪ್ಲಸ್ 1 ಆಗ್ಬಿಟ್ಟು 3 ಆಗುತ್ತೆ. ಒಂದು 0, 3 ಆ್ಯಂಡ್ 0, -1. 0, -1 ಅಷ್ಟೇ ಬರುತ್ತೆ ಆನ್ಸರ್. ಹೋಯ್ತಲ್ಲ ಇದು. ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ಕೊಂಡ್ರೆ ಆಯಿತು. ಆಯ್ತಲ್ಲ. ನೆಕ್ಸ್ಟ್ ನೋಡ್ಕೊಂಡು ಎಕ್ಸಾಂಪಲ್ 8. ದ ಲೆಂತ್ ಆಫ್ ದ ಕಾರ್ಡ್ ಆಫ್ ಪ್ಯಾರಾಬೋಲಾ x² = 4a1 passing through the vertex and having slope tan alpha is ಅಂತ ಹೇಳಿದ್ವಿ. passing through the vertex and having slope tan alpha.
ನೋಡಿ ದ ಲೆಂತ್ ಆಫ್ ದ ಕಾರ್ಡ್ ಆಫ್ ದ ಪ್ಯಾರಾಬೋಲಾ ಅಂತ ಹೇಳಿದ್ರು ಹೌದಾ. ನೋಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4ay ಅಂದರೆ ಡಯಾಗ್ರಾಮ್ ಯಾವ ಥರ ಬರ್ಕೊಂತೀವಿ ನಾವು. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4ay ಅಂದರೆ ಎಬೋ ಬರುತ್ತಲ್ಲ, ಈ ಥರ ಹೌದಾ. ಲೆಂತ್ ಆಫ್ ದ ಕಾರ್ಡ್ ಆಫ್ ದ ಪ್ಯಾರಾಬೋಲಾ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4ay ಆ್ಯಂಡ್ ಪಾಸಿಂಗ್ ಟು ದ ವರ್ಟೆಕ್ಸ್ ಅಂತ ಹೇಳಿದ್ದಾರೆ. ವರ್ಟೆಕ್ಸಿಂದ ಪಾಸ್ ಆಗಬೇಕದು. ಮತ್ತು ಟ್ಯಾನ್ ಆಲ್ಫಾ ಸ್ಲೋಪ್ ಆಗಿ ಈ ಥರ ಈಗ ಕಾರ್ಡ್ ಇದೆ ಅಂದ್ಕೊಳ್ಳಿ. ಇದು ಸ್ಲೋಪ್ ಟ್ಯಾನ್ ಆಲ್ಫಾ ಆಯಿತು ಅಂದರೆ ಆ್ಯಂಗಲ್ ಆಲ್ಫಾ ಆಗಿರುತ್ತೆ ಹೌದಾ. ನೋಡಿ ಇದು ಲೆಂತ್ ಕೇಳಿದ್ದಾರೆ ಅಷ್ಟೇ. ನೋಡಿ ವರ್ಟೆಕ್ಸ್ ಅಂದರೆ 0, 0 ಹೌದಾ. ನೋಡಿ ಇದನ್ನ ಎಷ್ಟೊಂದು ಟೈಪ್ ಮಾಡ್ಬೋದು. ಒಂದು ಈಸಿಯಾಗಿ ಅಂತ ಹೇಳಿದ್ರೆ ಪ್ಯಾರಾಮೆಟ್ರಿಕ್ ಫಾರ್ಮ್ ಯೂಸ್ ಮಾಡ್ಕೊಂಡು ಮಾಡಿಬಿಡಿ, ಈಸಿಯಾಗಿ ಬರುತ್ತೆ. ನೋಡಿ ಇದ್ರ ಮೇಲೆ ಯಾವುದೇ ಪಾಯಿಂಟ್ ಬಂದ್ರೂ ನಮಗೆ ಏನು ಬರ್ಕೊತಿದ್ವಿ ನಾವು ಕಟಿಂಗ್ ಪ್ಲಸ್ ನೋಡಿ ಎನಿ ಪಾಯಿಂಟ್ ಆನ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4ay ಈಸ್ ಆಫ್ ದ ಫಾರ್ಮ್ ಏನು ಬರಿಬೇಕು ನಾವು, y ಇಸ್ ಈಕ್ವಲ್ ಟು at ಸ್ಕ್ವೇರ್ x ಇಸ್ ಈಕ್ವಲ್ ಟು 2at ಬರೀತೀವಿ. ಅಂದರೆ ಇಲ್ಲಿ ಯಾವುದಾದ್ರು ಒಂದು ಪಾಯಿಂಟ್ ಬಂತು ಅಂದರೆ 2at, 80 ಸ್ಕ್ವೇರ್ ಹೌದಾ. ನೋಡಿ ಇದನ್ನೀಗ ಸ್ಲೋಪ್ ಐಡಿಯಾ ಯೂಸ್ ಮಾಡ್ಕೊಂಬಿಟ್ಟು ಟಿ ಕ್ಯಾಲ್ಕುಲೇಟ್ ಮಾಡ್ಕೊಂಬಿಟ್ವಿ ಅಂದರೆ ಪಾಯಿಂಟ್ ಗೊತ್ತಾಗುತ್ತೆ. ಪಾಯಿಂಟ್ ಗೊತ್ತಾಯಿತು ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡ್ಕೊಂಬಿಟ್ವಿ ಅಂದರೆ ಡೈರೆಕ್ಟಾಗಿ ನಮಗೆ ಲೆಂತ್ ಆಫ್ ದ ಕಾರ್ಡ್ ಗೊತ್ತಾಗುತ್ತೆ ಹೌದಾ. ಅದ ನೋಡಿ ಗಿವನ್ ಇದನ್ನು ವರ್ಟೆಕ್ಸ್ನ ವಿ, ಪಾಯಿಂಟ್ನ ಏನಾದ್ರು ಪಿ ಅಂತ ತೊಗೊಂಡ್ವಿ ಅಂದರೆ ಗಿವನ್ ಸ್ಲೋಪ್ ಆಫ್ ವಿ ಪಿ ಈಸ್ ಈಕ್ವಲ್ ಟು ಟ್ಯಾನ್ ಆಲ್ಫಾ ಹೌದಾ. ಸ್ಲೋಪ್ ಆಫ್ ವಿ ಪಿ ಅಂದರೆ y2 ಮೈನಸ್ y1 ಅಲ್ಲ ಅಂದರೆ at ಸ್ಕ್ವೇರ್ ಬೈ x2 ಮೈನಸ್ x1 ಅಂದರೆ 2at ಈಸ್ ಈಕ್ವಲ್ ಟು ಟ್ಯಾನ್ ಆಲ್ಫಾ ಹೌದಾ. ನೋಡಿ ಒಂದು ಟಿ ಕ್ಯಾನ್ಸಲ್ ಆಯ್ತದೆ, ಎ ಕ್ಯಾನ್ಸಲ್ ಆಯ್ತು. ಹಾಗಾದರೆ ಟಿ ಈಸ್ ಈಕ್ವಲ್ ಟು 2 ಟ್ಯಾನ್ ಆಲ್ಫಾ ಬಂತು ಹೌದಾ. ಟಿ ಈಸ್ ಈಕ್ವಲ್ ಟು 2 ಟ್ಯಾನ್ ಆಲ್ಫಾ ಆಯಿತು ಅಂದರೆ ದೇರ್ಫೋರ್ ಪಿ ಈಸ್ ಈಕ್ವಲ್ ಟು ಏನು ಬರೀಬೋದು, 2at, at ಸ್ಕ್ವೇರ್ ಇದೆ. ಹಾಗಾದರೆ ಇಲ್ಲಿ 2a ಇಂಟು 2 ಟ್ಯಾನ್ ಆಲ್ಫಾ ಅಂದರೆ 4a ಟ್ಯಾನ್ ಆಲ್ಫಾ ಡೈರೆಕ್ಟಾಗಿ ಬರೀಬೋದಲ್ಲ. 4a ಟ್ಯಾನ್ ಆಲ್ಫಾ at ಸ್ಕ್ವೇರ್ ಅಂತ ಹೇಳಿದ್ರೆ 4a ಟ್ಯಾನ್ ಸ್ಕ್ವೇರ್ ಆಲ್ಫಾ ಹೌದಾ. ಇದು ಪಾಯಿಂಟ್ ಆಯಿತು. ಲೆಂತ್ ಕೇಳಿದ್ದಾರೆ ಅಷ್ಟೇ. ಲೆಂತ್ ಅಂದರೆ ವಿ ಪಿ ಕಂಡು ಹಿಡ್ಕೊಂಡ್ಬಿಟ್ರೆ ಆಗುತ್ತೆ. ಅದನ್ನು ನೋಡಿ ನಾವು length of chord is equal to Vp, that is equal to square root of x2 minus x1 whole square under 4a tan alpha whole square plus y1 minus y2 whole square under 4a tan square alpha whole square. Simplify ಮಾಡ್ಕೊಳ್ಳಿ ಬರುತ್ತೆ ಅಷ್ಟೇ. ನೋಡಿ 4 ಸ್ಕ್ವೇರ್ ಅಂದರೆ 16, a ಸ್ಕ್ವೇರ್ tan ಸ್ಕ್ವೇರ್ ಆಲ್ಫಾ, ಇದು 4 ಸ್ಕ್ವೇರ್ ಅಂದರೆ 16, a ಸ್ಕ್ವೇರ್ ಟ್ಯಾನ್ ಪರ್ 4 ಆಲ್ಫಾ ಹೌದಾ. ಎರಡರಲ್ಲೂ 16 a ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಆಲ್ಫಾ ಕಾಮನ್ ತೊಗೊಂಡೆ ಅಂದರೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಆಲ್ಫಾ ಹೌದಾ. ನೋಡಿ ಎಲ್ಲದನ್ನು ಡೈರೆಕ್ಟಾಗಿ ಬರಿಬೋದಲ್ಲ. ಈಗ ಟ್ರಿಗ್ನಾಮೆಟ್ರಿ ಐಡಿಯಾ ಯೂಸ್ ಮಾಡ್ಕೊಳ್ಳಿ ಅಷ್ಟೇ. ರೂಟ್ 16 ಅಂದರೆ 4, ರೂಟ್ a ಸ್ಕ್ವೇರ್ ಅಂದರೆ a, ರೂಟ್ ಆಫ್ ಟ್ಯಾನ್ ಸ್ಕ್ವೇರ್ ಆಲ್ಫಾ ಅಂದರೆ ಟ್ಯಾನ್ ಆಲ್ಫಾ, ರೂಟ್ ಆಫ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಆಲ್ಫಾ ಅಂದರೆ ಸೀಕೆಂಟ್ ಆಲ್ಫಾ ಬರುತ್ತೆ ಹೌದಾ. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಆಲ್ಫಾ ಅಂದರೆ ಸೀಕೆಂಟ್ ಸ್ಕ್ವೇರ್ ಆಲ್ಫಾ ಅಲ್ಲ, ಮತ್ತು ರೂಟು ಸ್ಕ್ವೇರ್ ಕ್ಯಾನ್ಸಲ್ ಆಗಿಬಿಟ್ಟು ಸೀಕೆಂಟ್ ಆಲ್ಫಾ ಬರುತ್ತೆ. ಅಂದರೆ 4a ಇಂಟು ಟ್ಯಾನ್ ಆಲ್ಫಾ ಇಂಟು ಸೀಕೆಂಟ್ ಆಲ್ಫಾ ಬರುತ್ತೆ. ಒಂದು ಆಪ್ಷನ್ ಬರೀಬೋದಲ್ಲ ಹೌದಾ. ಆಯ್ತಲ್ಲ. ನೆಕ್ಸ್ಟ್ ನೋಡಿ 9th ಎಕ್ಸಾಂಪಲ್. ದ ಪಾಯಿಂಟ್ ಆನ್ y ಸ್ಕ್ವೇರ್ ಈಕ್ವಲ್ ಟು 4ax ನಿಯರೆಸ್ಟ್ ಟು ದ ಫೋಕಸ್ ಆಸ್ ಇಟ್ಸ್ ಆಕ್ಸಿಸ್ ಆರ್ ಈಕ್ವಲ್ ಟು ಅಂತ ಹೇಳಿದೆ ಹೌದಾ. ನೋಡಿ ದ ಪಾಯಿಂಟ್ ಆನ್ y ಸ್ಕ್ವೇರ್ ಈಕ್ವಲ್ ಟು 4ax ನಿಯರೆಸ್ಟ್ ಟು ದ ಫೋಕಸ್ ಆಸ್ ಇಟ್ಸ್ ಆಕ್ಸಿಸ್ ಆರ್ ಈಕ್ವಲ್ ಟು ಅಂದರೆ ಅದು ಎಕ್ಸ್ ಅಷ್ಟೇ ಏನಾಗಿರುತ್ತೆ ಅಂತೇಳಿ
ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಸರ್, ಹೌದಾ? ನೆಕ್ಸ್ಟ್ ನೋಡಿ, ಇದಕ್ಕೆ ಆ್ಯಕ್ಚುಲಿ ನಾವು ಸ್ವಲ್ಪ ಮ್ಯಾಕ್ಸಿಮಮ್ ಮಿನಿಮದ್ದು ಯೂಸ್ ಮಾಡ್ಕೊತೀವಿ ನೋಡಿ. ಮಿನಿಮಮ್ ಅಂತ ಹೇಳಿದ್ರೆ ನಮಗೆ ಏನು ಗೊತ್ತಿರಬೇಕು, ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0. ನಮಗೆ ಆ್ಯಕ್ಚುಲಿ ಅಪ್ಲಿಕೇಶನ್ ಆಫ್ ಡಿಫ್ರೆನ್ಷಿಯೇಷನ್ ಗೊತ್ತಿರಬೇಕಿಲ್ಲ, ಅದು ಯೂಸ್ ಮಾಡ್ತೀವಿ. ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇತ್ತು ಅಂದರೆ ಮಿನಿಮಮ್ ಆಫ್ ವೈದು ಕಂಡೀಷನ್ ಏನಾಗಿರುತ್ತೆ ಅಂದರೆ ಎಫ್ ಡ್ಯಾಶ್ ಈಕ್ವಲ್ ಟು 0 ಆ್ಯಂಡ್ ಎಫ್ ಡಬಲ್ ಡ್ಯಾಶ್ ಗ್ರೇಟರ್ ದೆನ್ 0. ಮ್ಯಾಕ್ಸಿಮಮ್ ಆಫ್ ವೈದು ಕಂಡೀಷನ್ ಎಫ್ ಡ್ಯಾಶ್ ಈಕ್ವಲ್ ಟು 0 ಆ್ಯಂಡ್ ಎಫ್ ಡಬಲ್ ಡ್ಯಾಶ್ ಲೆಸ್ ದ್ಯಾನ್ 0, ಹೌದಾ? ಇದು ನಮಗೆ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ ಕಲ್ತಿರ್ತೀವಿ, ಅದನ್ನ ಯೂಸ್ ಮಾಡ್ಕೊತೀನಿ. ಇಲ್ಲಿ ಏನು ಹೇಳಿರೋದು ಅಂದರೆ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 4ax, ಹೌದಾ? ಈ ಥರ ಈಗ ಒಂದಿದೆ, ಹೌದಾ? ನೆಕ್ಸ್ಟು ನಿಯರೆಸ್ಟ್ ಟು ದ ಫೋಕಸ್ ಹ್ಯಾಸ್ ಇಟ್ಸ್ ಆಪ್ಸಿಸ್ ಆಗಿ ಕೇಳಿದ್ದಾರೆ. ಇದೆಲ್ಲ ಫೋಕಸ್ ಇದೆ ಅಂದ್ಕೊಳ್ಳಿ, ಇದು A,0. ಈ ಡಿಸ್ಟೆನ್ಸ್ ಮಿನಿಮಮ್ ಇರಬೇಕು. ಮಿನಿಮಮ್ ಇತ್ತು ಅಂದರೆ ಇದ್ರದ್ದು ಆಪ್ಸಿಸ ಏನು ಅಂತ ಕೇಳಿದ್ದಾರೆ, ಹೌದಾ? ನೋಡಿ, ಅದಕ್ಕೆ ಈ ಪಾಯಿಂಟ್ನ ಇನ್ ಜನರಲ್ ಹೇಗೆ ಬರ್ಕೊತೀವಿ ನಾವು, AT² 2, ಹೌದಾ? ನೋಡಿ, ಡಿಸ್ಟೆನ್ಸ್ ಈಸ್ ಮಿನಿಮಮ್ ಅಂತ ತೊಗೊಂಬಿಟ್ವಿ ಅಂದರೆ ಈಸಿಯಾಗಿ ಆಗುತ್ತೆ. ಅಥವಾ ನೋಡಿ, ಇಲ್ಲಿ ಒಂದು ಐಡಿಯಾ ಗೊತ್ತಿರಲಿಲ್ಲ ಇನ್ನೊಂದು. ನೋಡಿ, ಇಲ್ಲಿ ಬರ್ಕೊಂಡಿರ್ತೀನಿ ನೋಟ್ ನೋಡಿ. ಫೋಕಲ್ ಡಿಸ್ಟೆನ್ಸ್ ಅಂದರೆ ಏನು ಅಂತ ಗೊತ್ತಿರಬೇಕು. ಫೋಕಲ್ ಡಿಸ್ಟೆನ್ಸ್ ಅಂದರೆ ಡಿಸ್ಟೆನ್ಸ್ ಫ್ರಮ್ ಎ ಪಾಯಿಂಟ್ ಆನ್ ದ ಪ್ಯಾರಾಬೋಲಾ ಟು ಫೋಕಸ್. ನೋಡಿ, ಇದಕ್ಕೆ ನಾವೇನಂತ ಹೇಳ್ತೀವಿ ಅಂದರೆ ಫೋಕಲ್ ಡಿಸ್ಟೆನ್ಸ್ ಅಂತ ಹೇಳ್ತೀವಿ, ಹೌದಾ? ನೋಡಿ, ಇದರೊಳಗೆ ಇನ್ನೊಂದು ಪಾಯಿಂಟ್ ಏನು ಗೊತ್ತಿರಲಿ ಅಂದರೆ ಫೋಕಲ್ ಡಿಸ್ಟೆನ್ಸ್ ಫ್ರಮ್ x1, y1, ಹೌದಾ, ಆನ್ ಪ್ಯಾರಾಬೋಲಾ y² ಇಸ್ ಈಕ್ವಲ್ ಟು 4ax ಈಸ್ ಯಾವಾಗಲೂ ಏನಾಗಿರುತ್ತೆ ಅಂದರೆ x1 ಪ್ಲಸ್ a ಆಗಿರುತ್ತೆ. ನೋಡಿ, ಇದನ್ನು ಬೇಕಾದ್ರೆ ಪ್ರೂವ್ನು ಮಾಡ್ಕೋಬೋದು. ಇದು ಪ್ರೂಫೇ ಈಸಿ ಇದೆ. ಡೈರೆಕ್ಟಾಗಿ ನೀವು ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ x1, y1 ಅನ್ನೋದು ಪ್ಯಾರಾಬೋಲಾ ಮೇಲೆ ಬರುತ್ತೆ ತಾನೆ, ಆ ಐಡಿಯಾ ಯೂಸ್ ಮಾಡ್ಕೊಂಬಿಟ್ವಿ ಅಂದರೆ ಇಲ್ಲಿ ಪ್ರೂವ್ನು ಆಗ್ಬಿಡ್ತೀವಿ. ಹೇಳ್ತಾರೆ ಇಲ್ಲಿ ಅಂದರೆ ಇದು ಪ್ರೂಫ್ ಮಾಡ್ಕೋಬೇಕು ಅಂದರೆ ಡೈರೆಕ್ಟಾಗಿ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿ ನೆಕ್ಸ್ಟು ಒಂದು ಪಾಯಿಂಟ್ ಪ್ಯಾರಾಬೋಲಾ ಮೇಲೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ, ಅವಾಗ ಸಿಂಪ್ಲಿಫೈ ಆಗುತ್ತೆ, ಹೌದಾ? ಅಂದರೆ ಈ ಥರ ಈ ಥರ ಇವಾಗ ಪ್ಯಾರಾಬೋಲಾ ಇದೆ, ಇದು ಫೋಕಸ್ಸು, ಇದು x1, y1, ಹೌದಾ? ಇದು ಫೋಕಲ್ ಡಿಸ್ಟೆನ್ಸ್. ನೋಡಿ, ಫೋಕಲ್ ಡಿಸ್ಟೆನ್ಸ್ನ ಪ್ರೂವ್ ಮಾಡಬೇಕು ಅಂದರೆ D ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಏನು ಬರೀತೀವಿ, x1 ಮೈನಸ್ a ಹೋಲ್ ಸ್ಕ್ವೇರ್ ಪ್ಲಸ್ y1² ಬರೀಬೋದಲ್ಲ. ನೋಡಿ, ಇದು y² ಇಸ್ ಈಕ್ವಲ್ ಟು 4ax ಅಲ್ಲ. ಇದನ್ನೀಗ ಪಾಯಿಂಟ್ ಇದಕ್ಕೆ ಸಬ್ಸ್ಟಿಟ್ಯೂಟ್ ಆಗುತ್ತೆ ಅಂದರೆ y1² ಇಸ್ ಈಕ್ವಲ್ ಟು 4ax1 ಬರೀಬೋದಾ? ಹಾಗಾದ್ರೆ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿಕೊಂಡೆ ಅಂದರೆ x1² ಪ್ಲಸ್ a² ಮೈನಸ್ 2ax1 y1² ಬದಲಿ 4ax1 ಬರೀಬೋದಾ? ಹಾಗಾದ್ರೆ ಇದೇನಾಗುತ್ತೆ, a² ಪ್ಲಸ್ b² ಪ್ಲಸ್ 2ab ಥರ ಬಂದ್ಬಿಡುತ್ತೆ. ಅದಕ್ಕೆ ಡೈರೆಕ್ಟಾಗಿ ಏನು ಬರೀಬೋದು ಅಂದರೆ x1 ಪ್ಲಸ್ a ಹೋಲ್ ಸ್ಕ್ವೇರ್ ಥರ ಬರೀಬೋದು. ರೂಟು ಸ್ಕ್ವೇರು ಕ್ಯಾನ್ಸಲ್ ಆಗಿಬಿಟ್ಟು x1 ಪ್ಲಸ್ a. ಬೇಕಾದ್ರೆ ಡಿಸ್ಟೆನ್ಸ್ ಇಸ್ ಆಲ್ವೇಸ್ ಪಾಸಿಟಿವ್ ಅಲ್ಲ, ಅದಕ್ಕೆ ಏನು ಬರೀಬೋದು, ಮಾಡ್ಲಸ್ಸು ಬರೀಬೋದು, ಹೌದಾ? ಅದಕ್ಕೆ ಫೋಕಲ್ ಡಿಸ್ಟೆನ್ಸ್ ಗೊತ್ತಿರಲಿ. ಫೋಕಲ್ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಆಬ್ಸಿಸಾ ಪ್ಲಸ್ a ಬರೀಬೋದು, ಹೌದಾ? ಹಾಗಾದ್ರೆ ಇಲ್ಲೂ ಈಗ ಅದೇ ಐಡಿಯಾ ಯೂಸ್ ಮಾಡಿಕೊಂಡೆ ಅಂದರೆ ನೆಕ್ಸ್ಟ್ ಹೇಗೆ ಬರ್ಕೊತೀವಿ ನಾವು ಡಿಸ್ಟೆನ್ಸ್ D ಇಸ್ ಈಕ್ವಲ್ ಟು ಆಬ್ಸಿಸಾ ಅಂದರೆ AT² ಪ್ಲಸ್ e ಬರೀಬೋದಲ್ಲ. ನೋಡಿ, ಡಿ ಮಿನಿಮಮ್ ಆಗಬೇಕು ಅಂದರೆ ಇಲ್ಲಿ ಕಂಡೀಷನ್ ಏನು ಗೊತ್ತಿರೋದು, D ಡ್ಯಾಶ್ ಇಸ್ ಈಕ್ವಲ್ ಟು 0 ತಾನೆ. ಹಾಗಾದ್ರೆ ಇದನ್ನ ಡಿಫ್ರೆನ್ಷಿಯೇಟ್ ಮಾಡ್ಕೊತೀನಿ. ಅವಾಗ ಇಲ್ಲಿ D ಡ್ಯಾಶ್ ಇಸ್ ಈಕ್ವಲ್ ಟು 2at ಬರುತ್ತೆ, ಹೌದಾ? ವಿತ್ ರೆಸ್ಪೆಕ್ಟ್ ಟು ಟಿ ಮಾಡ್ತಾ ಇದ್ದೀವಿ. D ಡ್ಯಾಶ್ ಇಸ್ ಈಕ್ವಲ್ ಟು 2at ಬರುತ್ತೆ. ಲೆಟ್ D ಡ್ಯಾಶ್ ಈಕ್ವಲ್ ಟು 0 ತೊಗೊಂಡೆ ಅಂದರೆ t ಈಕ್ವಲ್ ಟು 0 ಬರುತ್ತೆ, ಹೌದಾ?
ಮತ್ತು ಆಬ್ವಿಯಸ್ಲಿ ಡಿ ಡಬಲ್ ಡ್ಯಾಶ್ 2a ಬರುತ್ತೆ, 2a ಈಸ್ ಗ್ರೇಟರ್ ದೆನ್ 0 ಬರೀಬೋದು, ಯಾಕಂದರೆ ಎ ಈಸ್ ಆಲ್ವೇಸ್ ಪಾಸಿಟಿವ್ ಆಗಿರುತ್ತೆ. ಹೌದಾ? ಈಗ ನೋಡಿ ಟಿ ಈಕ್ವಲ್ ಟು 0 ಬಂತು, ದೇರ್ಫೋರ್ ಇಲ್ಲೇನು ಕೇಳಿರೋದು ನಮಗಿಲ್ಲಿ ಆಪ್ಸಿಸ ಕೇಳಿದ್ರೆ ತಾನೆ. ಹೌದಾ? ನೋಡಿ ಆಪ್ಸಿಸ ಇಸ್ ಈಕ್ವಲ್ ಟು ಅಂತ ಹೇಳಿದ್ದಾರೆ. ಹೋದಾಗ ಇಲ್ಲಿ ಏನು ಬರ್ಕೊತೀವಿ ನಾನು, ಆಪ್ಸಿಸ ಇಸ್ ಈಕ್ವಲ್ ಟು, ಇಲ್ಲಿ ಆಪ್ಸಿಸ ಆಫ್ ದ ಪಾಯಿಂಟ್ ಏನು ತೊಗೊಂಡಿರೋದು ಎ ಟಿ ಸ್ಕ್ವೇರ್. ಹೌದಾ? ಈ ಎ ಟಿ ಸ್ಕ್ವೇರ್ ಅದು ಎ ಇಂಟು 0 ಸ್ಕ್ವೇರ್ ಆಗ್ಬಿಟ್ಟು 0 ಬರುತ್ತೆ. ಹೌದಾ? ಅಂದರೆ ಆಪ್ಷನ್ ಡಿ ಬರ್ತದೆ. ನೋಡಿ ಅದಕ್ಕೆ ಇದು ಐಡಿಯಾ ಗೊತ್ತಿರಬೇಕಷ್ಟೇ. ಫೋಕಲ್ ಡಿಸ್ಟೆನ್ಸ್ ಈಸ್ ಆಲ್ವೇಸ್ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ x1 ಪ್ಲಸ್ ಎ ಯೂಸ್ ಮಾಡಿಕೊಂಡ್ರೆ ಬರುತ್ತೆ. ಅಥವಾ ಇನ್ನೊಂದು ಐಡಿಯಾ ಏನು ಮಾಡ್ಬೋದು ಅಂದರೆ, ಇವೆರಡಕ್ಕೂ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಅಲ್ಲೂ ಮತ್ತೆ ನೀವು ಸ್ಕ್ವೈರಿಂಗ್ ಬೋತ್ ಸೈಡ್ ಮಾಡಿಕೊಂಡು, ಇಫ್ ಡಿ ಈಸ್ ಮಿನಿಮಮ್ ಆಬ್ವಿಯಸ್ಲಿ ಡಿ ಸ್ಕ್ವೇರ್ ಇಸ್ ಆಲ್ಸೋ ಮಿನಿಮಮ್ ತೊಗೊತೀವಲ್ಲ, ಅದಾದಮೇಲೆ ಡಿಫ್ರೆನ್ಷಿಯೇಟ್ ಮಾಡಿಕೊಂಡು ಟಿ ವ್ಯಾಲ್ಯೂ 0 ಬರುತ್ತೆ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಬೋದು. ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, 10th one. ದ ಕಾಮನ್ ಟ್ಯಾಂಜೆಂಟ್ ಆಫ್ ದ ಪ್ಯಾರಾಬೋಲಾ ಅಂತ ಹೇಳಿದ್ದಾರೆ. The common tangent of the parabola y square is equal to 8ax and the circle x square plus y square is equal to 2a square. ಹೌದಾ? ನೋಡಿ ಎರಡು ಐಡಿಯಾ ಯೂಸ್ ಮಾಡ್ಬೋದು. ಒಂದು ಆನ್ಸರ್ ಟು ಕ್ವಶನ್ ಹೋಗೋದಕ್ಕೆ ಟ್ರೈ ಮಾಡ್ಬೋದು. ಹೌದಾ? ಯಾಕಂದರೆ ನಮಗೆ y ಈಕ್ವಲ್ ಟು mx ಪ್ಲಸ್ ಸಿ ಇಸ್ ಟ್ಯಾಂಜೆಂಟ್ ಆಯಿತು ಅನ್ನೋ ಕಂಡೀಷನ್ ಗೊತ್ತಿದೆ ತಾನೆ, ಆ ಕಂಡೀಷನ್ನು ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ಕೋಬೋದು. ಹೌದಾ? ನೋಡಿ ಕಂಡೀಷನ್ ಯೂಸ್ ಮಾಡ್ಕೊಂಡು ಮಾಡೋಂಥದ್ದು ಬಂತು ಅಂದರೆ ಈಸಿ ಆಗುತ್ತೆ. ನಮಗೆ ಆ್ಯಕ್ಚುಲಿ ಏನು ಗೊತ್ತಿರೋದು ಈಗ, ಲೆಟ್ y ಈಸ್ ಈಕ್ವಲ್ ಟು mx ಪ್ಲಸ್ ಸಿ ಇಸ್ ಟ್ಯಾಂಜೆಂಟ್ ಅಂತ ಹೇಳಿದ್ವಿ ಅಂದರೆ ಅದರ ಇಂಪ್ಲೈಸ್ ಪ್ಯಾರಾಬೋಲಾ ಕಂಡೀಷನ್ ಏನಾಗುತ್ತೆ, ಪ್ಯಾರಾಬೋಲಾದ ಕಂಡೀಷನ್ ಸಿ ಈಸ್ ಈಕ್ವಲ್ ಟು ಎ ಬೈ ಎಮ್ ಆಗುತ್ತಲ್ಲ. ಅದರ ಇಂಪ್ಲೈಸ್ ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ಏನಾಗ್ಬಿಡುತ್ತೆ, ಟ್ಯಾಂಜೆಂಟ್ ಕೇರ್ಫುಲ್ಲಾಗಿ ಬರೀಬೇಕು ನೋಡಿ, y ಈಸ್ ಈಕ್ವಲ್ ಟು mx ಪ್ಲಸ್ ಬರೀ ಎ ಬೈ ಎಮ್ ಅಂತ ಬರ್ಕೊಂಡ್ಬಿಟ್ರೆ ತಪ್ಪಾಗುತ್ತೆ. ಯಾಕಂದರೆ y ಸ್ಕ್ವೇರ್ ಇಸ್ ಈಕ್ವಲ್ ಟು 4ax ಇತ್ತು ಅಂದರೆ ಎ ಬೈ ಎಮ್, ಅದರಲ್ಲಿ 4ax ಇಲ್ಲ, ಇಲ್ಲೇನಿದೆ, ಇಲ್ಲಿ 8a ಇದೆ. ಹಾಗಾದ್ರೆ 8a ಇದೆ ಅಂದರೆ ಆ್ಯಕ್ಚುಲಿ ಎ ವ್ಯಾಲ್ಯೂ ಏನಾಗ್ಬಿಡುತ್ತೆ ಅಂದರೆ ಇಲ್ಲಿ 2a ಬರ್ತದೆ. ಹೌದಾ? ಅದರಲ್ಲಿ ಎ ವ್ಯಾಲ್ಯೂನ 2a ಬರ್ಕೊಂಡ್ವಿ ಅಂದರೆ ಇದೇನಾಗ್ಬಿಡುತ್ತೆ ಅಂದರೆ ನಮಗಿಲ್ಲಿ 2a ಬೈ ಎಮ್ ಬರುತ್ತೆ. ಹೌದಾ? ಇದನ್ನ 1 ಅಂತ ತೊಗೊತೀವಿ. ನೆಕ್ಸ್ಟ್ ಕಂಡೀಷನ್ ಏನು ಗೊತ್ತಿರೋದು ನಮಗೆ, ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಇಂಟು 1 ಪ್ಲಸ್ ಎಮ್ ಸ್ಕ್ವೇರ್ ಅಂತ ಬರೀತೀವಿ. ಹೌದಾ? ನಾನು ಇನ್ನೊಂದು ಏನು ಗೊತ್ತಿದೆ ನಮಗೆ, ವಿ ನೋ ದಟ್ ಸರ್ಕಲ್ಗೆ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಎ ಸ್ಕ್ವೇರ್ ಇಂಟು 1 ಪ್ಲಸ್ ಎಮ್ ಸ್ಕ್ವೇರ್. ಇದು ಯಾವ್ದಾದ್ರು ಕಂಡೀಷನ್, ಇದು ಸರ್ಕಲ್ ಇದೆ. ಹೌದಾ? ಅದು ನೋಡಿ ಇಲ್ಲಿ ಕೇರ್ಫುಲ್ಲಾಗಿ ಬರೀತಾ ಹೋಗ್ಬೇಕು. ಈಗ ಸಿ ಇರೋದಾಗ 2a ಬೈ ಎಮ್ ಇದೆ. ಹೌದಾ? ಅದರಲ್ಲಿ ಏನು ಬರುತ್ತೆ, 2a ಬೈ ಎಮ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು, ನೋಡಿ ಎ ಸ್ಕ್ವೇರ್ ಇರೋದಾಗ 2a ಸ್ಕ್ವೇರ್ ಇದೆ. ಹೌದಾ? 2a ಸ್ಕ್ವೇರ್ ಇಂಟು 1 ಪ್ಲಸ್ ಎಮ್ ಸ್ಕ್ವೇರ್. ಹೌದಾ? ನೋಡಿ ಇದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಎಮ್ ವ್ಯಾಲ್ಯೂ ಕಂಡುಹಿಡಿಬೇಕಷ್ಟೆ, ಬರುತ್ತೆ. ಎಮ್ ವ್ಯಾಲ್ಯೂ ಕಂಡುಹಿಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊ ಹೋಗಿ. ಎಮ್ ವ್ಯಾಲ್ಯೂ ಒಂದು ಗೊತ್ತಾಯಿತು ಅಂತ ಹೇಳಿದ್ರೆ ಅದನ್ನ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಬಿಡಿ, ಅವಾಗ ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ಬರುತ್ತೆ. ನೋಡಿ ಅಲ್ಲಿ ಥಿಂಕ್ ಮಾಡಿದ್ರೆ ಎಮ್ ವ್ಯಾಲ್ಯೂ 1 ಅಂತ ಗೊತ್ತಾಗುತ್ತೆ, ಅಥವಾ -1 ಬರ್ಬೋದು. ಅದು ಸಿಂಪ್ಲಿಫೈ ಮಾಡ್ಬೋದು. ಇದು ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ, 4a ಸ್ಕ್ವೇರ್ ಇಸ್ ಈಕ್ವಲ್ ಟು 2a ಸ್ಕ್ವೇರ್ ಎಮ್ ಸ್ಕ್ವೇರ್ ಇಂಟು 1 ಪ್ಲಸ್ ಎಮ್ ಸ್ಕ್ವೇರ್ ಬರೀಬೋದಾ. ಎ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು, 2 1 2 2 ಅಂದರೆ 2 ಈಸ್ ಈಕ್ವಲ್ ಟು ಎಮ್ ಸ್ಕ್ವೇರ್ ಪ್ಲಸ್ ಎಮ್ ಪವರ್ 4 ಬರುತ್ತೆ. ಅಂದರೆ ಎಮ್ ಪವರ್ 4 ಪ್ಲಸ್ ಎಮ್ ಸ್ಕ್ವೇರ್ ಮೈನಸ್ 2 ಈಕ್ವಲ್ ಟು 0. ಕ್ವಾಡ್ರಾಟಿಕ್ ಈಕ್ವೇಷನ್ ತಾನೆ, ಮಲ್ಟಿಪ್ಲೈ ಮಾಡಿದಾಗ 2 ಬರಬೇಕು, ಸಬ್ಟ್ರಾಕ್ಟ್ ಮಾಡಿದಾಗ
1 hour ಅಂದರೆ 2 1 ತೊಗೋಬೋದು. ಅದೇ ಸಿಂಪ್ಲಿಫೈ ಮಾಡ್ಕೊಂಡಾಗ ಎರಡು ಕಂಜುಗೇಷನ್ ಬರುತ್ತೆ. ಒಂದು ಎಮ್ ಸ್ಕ್ವೇರ್ ಇಸ್ ಈಕ್ವಲ್ ಟು -2 ಬರ್ಬೋದು, ಆರ್ ಎಮ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಬರುತ್ತೆ. ಇದಂತೂ ನಾಟ್ ಪಾಸಿಬಲ್ ತಾನೆ, ಇದು ನಾಟ್ ಪಾಸಿಬಲ್ ಇದು. ಹಾಗಾದ್ರೆ ಇಲ್ಲಿ ಎಮ್ಮಿಗೆ ಏನು ಬರುತ್ತೆ ಅಂದರೆ +or -1 ಹೌದಾ. ನೋಡಿ ಎಮ್ಮಿಗೆ +or -1 ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ಬಿಟ್ಟು ಈಕ್ವೇಷನ್ ಬಂದ್ಬಿಡುತ್ತೆ ಹೌದಾ. ದೇರ್ಫೋರ್ ಈಕ್ವೇಷನ್ ಆಫ್ tangent is y is equal to +or -x plus 2a by +or -1 ಅಂದರೆ y is equal to +or -x, +or -2a ಹೌದಾ. ಅಂದರೆ y is equal to x plus 2a ಬರುತ್ತಲ್ಲ, ಆಪ್ಷನ್ ಡಿ ಬರುತ್ತೆ. ಹೌದಾ. ಇದು ಬೇಕಾ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಈಕ್ವೇಷನ್ ಆಫ್ ಟ್ಯಾಂಜೆಂಟ್ಸ್ ಏನೇನು ಬರ್ತದೆ ಅಂದರೆ y is equal to x plus 2a ಆರ್ y is equal to -x -2a. ನೋಡಿ ಈ ಥರದ್ದು ಗೊತ್ತಿರಬೇಕು. ಪ್ಯಾರಾಬೋಲಾ ಸರ್ಕಲ್ ಕೊಡ್ಬೋದು, ಪ್ಯಾರಾಬೋಲಾ ಎಲಿಪ್ಸು, ಸರ್ಕಲ್ ಎಲಿಪ್ಸ್, ಈ ಥರ ಯಾವ್ದಾದ್ರು ಎರಡು ಕೊಡ್ಬೋದು. ಯಾಕೆ ನಮಗೆ ಎಲ್ಲದರದ್ದು ಕಂಡೀಷನ್ ಗೊತ್ತಿತ್ತು ಅಂದರೆ ಕಂಡೀಷನ್ಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ ಹೌದಾ. ಅದಕ್ಕೆ ನಮಗೆ ಇಲ್ಲಿ ಏನೇನು ಕಂಡೀಷನ್ ಗೊತ್ತಿರಬೇಕಂದ್ರೆ ಪ್ಯಾರಾಬೋಲಾ ಇತ್ತು ಅಂದರೆ c is equal to a/m, ಸರ್ಕಲ್ ಇತ್ತು ಅಂದರೆ c² is equal to a² into 1 + m² ಹೌದಾ. ಅದೇ ಎಲಿಪ್ಸ್ ಇತ್ತು ಅಂದರೆ c² is equal to a² m² plus b² ಬರ್ತೀವಿ. ಹೈಪಾಬೋಲಾ ಇತ್ತು ಅಂದರೆ c² is equal to a² m² minus b² ಬರ್ತೀವಿ ಹೌದಾ. ನೋಡಿ ಸರ್ಕಲ್ಸ್ ಮಾಡ್ಬೇಕಾದ್ರೆ ಈ ಕಂಡೀಷನ್ಸ್ ಹೇಳಿದ್ವಿ, ಜಸ್ಟ್ ಐಡಿಯಾ ಗೊತ್ತಿತ್ತು ಅಂದರೆ ಈಸಿ ಆಗುತ್ತೆ. ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ ನಂಬರ್ 11. It is the slope of tangent drawn from a point to the parabola ಹೌದಾ. ಡ್ರಾನ್ ಫ್ರಮ್ ಎ ಪಾಯಿಂಟ್ ಟು ದ ಪ್ಯಾರಾಬೋಲಾ ಅಲ್ಲಿ ಅದಕ್ಕೆ ಕೇರ್ಫುಲ್ ಆಗಿ ಮಾಡ್ಕೋಬೇಕು. ಆನ್ ದ ಪ್ಯಾರಾಬೋಲಾ ಇತ್ತು ಅಂದರೆ dy/dx ಮಾಡ್ಕೊಂಬಿಟ್ಟು 4, 10 ಸಬ್ಸ್ಟಿಟ್ಯೂಟ್ ಮಾಡ್ಕೊಂಬಿಟ್ರೆ ಬಂದ್ಬಿಡುತ್ತೆ. ಅದು ಇಲ್ಲಿ ಕೇರ್ಫುಲ್ಲಾಗಿ ಮಾಡ್ಕೋಬೇಕು. ನೋಡಿ ಇಲ್ಲಿ ಏನು ಮಾಡ್ಕೊತೀವಿ ಅಂದರೆ ಈ ಥರ ಈಗ ಇದೆ, y² is equal to 9x ಕೊಟ್ಟಿದ್ದಾರಲ್ಲ, ಅಂದರೆ ಡಯಾಗ್ರಾಮ್ ಹೀಗೋ ಬರುತ್ತೆ. y² is equal to 9x ಅಂದರೆ ಪ್ಯಾರಾಬೋಲಾ ಹೀಗೋ ಬರ್ಬೋದು ಹೌದಾ. ಟು ವರ್ಟೆಕ್ಸ್ ಫ್ರಮ್ ಎ ಪಾಯಿಂಟ್ ಅಂದರೆ 4, 10 ಇಲ್ಲೆಲ್ಲೋ ಇದೆ, ಜಸ್ಟ್ ಬರ್ಕೊಂಡಿರ್ತೀನಿ. ಈ ಪಾಯಿಂಟಿಂದ ಟ್ಯಾಂಜೆಂಟ್ನ ಡ್ರಾ ಮಾಡ್ತೀನಿ. ಈ ಥರ ಇತ್ತು ಅಂದರೆ ಇದು ಸ್ಲೋಪ್ ಏನು ಅಂತ ಕೇಳ್ತೀನಿ ಹೌದಾ. ನೋಡಿ ಎರಡೆರಡು ಬರುತ್ತೆ ಟ್ಯಾಂಜೆಂಟು, ಇನ್ನೊಂದು ಈ ಥರನೂ ಬರ್ಬೋದು. ಇದು ಟ್ಯಾಂಜೆಂಟು, ಇದು ಟ್ಯಾಂಜೆಂಟ್. ನೋಡಿ ನೆಕ್ಸ್ಟ್ ಟ್ರೈ ಮಾಡ್ಕೋಬೋದು ಇದನ್ನ. ಅಂದರೆ ಇಲ್ಲಿ ಯಾವ ಥರ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಫಸ್ಟು ಇದ್ರದ್ದು ಈಕ್ವೇಷನ್ನ y is equal to mx plus c ಅಂತ ತೊಗೊಂಡ್ಬಿಡ್ತೀನಿ ಹೌದಾ. ವೇರ್ c is equal to a/m ಬರೀಬೋತಾನೆ ಹೌದಾ. ಈಗ y equal to mx plus c ತೊಗೋಬೇಕು. ಅಂದರೆ ಈಗ ಲೆಟ್ y is equal to mx plus c be the equation of tangent ಅಂತ ತೊಗೊಂಡಿದ್ದೆ, ವೇರ್ c is equal to a/m ಹೌದಾ. ದಟ್ ಇಂಪ್ಲೈಸ್ ನೋಡಿ ಸಿ ಅಂದರೆ ನಮಗೆ ಗೊತ್ತಿಲ್ಲ, ಹಾಗೆ ಬರ್ಕೊತೀನಿ. ನೋಡಿ a/m ಅಂತ ಹೇಳಿದ್ರೆ ನೋಡಿ ಎ ಅಂದರೆ ಇಲ್ಲಿ ಬರೀಬೋದು ನಾವು 4a is equal to 9 ಇದೆ ಹೌದಾ. ಇಲ್ಲಿ 4a is equal to 9 ಇದೆ ಅಂದರೆ ಎ ಅಂದರೆ ಏನಾಗಿರುತ್ತೆ 9/4 ಹೌದಾ. ಹಾಗಾದ್ರೆ ಇಲ್ಲಿ ಏನು ಬರೀಬೋದು ಅಂದರೆ ನಾವು c is equal to a ಅಂದರೆ 9/4/m ಅಥವಾ c is equal to 9/4m ಅಥವಾ m is equal to 9/4c ಹೌದಾ. ನೋಡಿ ನಮಗೆ m ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೇಳಿದ್ದಾರೆ, ಸ್ಲೋಪ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೇಳಿದ್ರೆ ತಾನೆ. ಹಾಗೆ ನೋಡಿ ಇಲ್ಲಿ ಏನು ಬರ್ಕೊತೀವಿ ನಾವು, ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ಈಸ್ y is equal to mx plus c ಬದಲಿ 9/4m ಬರೀತೀವಿ ಹೌದಾ. ನೋಡಿ ಮತ್ತೆ ಟ್ಯಾಂಜೆಂಟ್ ಪಾಸಿಂಗ್ ಟು ದ ಪಾಯಿಂಟ್ ಏನಂತ ಬರೀಬೋದು ನಾನು 4, 10 ತಾನೆ. ಹಾಗಾದ್ರೆ ನಾವು ಟ್ಯಾಂಜೆಂಟ್ ಪಾಸಿಂಗ್ ಟು 4, 10
ಇಷ್ಟು ಸಬ್ಸ್ಟಿಟ್ಯೂಟ್ ಮಾಡಿ ಎಷ್ಟೇ ಬರುತ್ತೆ. ವೈಗೆ 10 ಬರ್ಕೊತೀನಿ, ಎಕ್ಸಿಗೆ 4m ಪ್ಲಸ್ 9/4. ನೋಡಿ ಅಲ್ಲಿ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಆಗುತ್ತೆ ಸರ್. ನೋಡಿ ಅಲ್ಲಿ ಸಿಂಪ್ಲಿಫೈ ಮಾಡ್ಕೊಂಡಿರ್ತಾರೆ ಅದನ್ನೇ ನೋಡಿ. 10 = ಅದೇ ಬಂದಿದೆ 4m ಪ್ಲಸ್ 9/4m. ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡು ಕ್ವಾಡ್ರಾಟಿಕ್ ಈಕ್ವೇಷನ್ ಸಿಂಪ್ಲಿಫೈ ಮಾಡಿದಾಗ ಆನ್ಸರ್ ಏನು ಬರುತ್ತೆ, m = 1/4, 9/4 ಬರುತ್ತೆ. ಹೌದಾ, ನೆಕ್ಸ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಬರೀ ಕ್ವಾಡ್ರಾಟಿಕ್ ಈಕ್ವೇಷನ್ ಸಿಂಪ್ಲಿಫೈ ಮಾಡೋದು ಅಂದರೆ ನೋಡಿ ಇಲ್ಲಿ ಇದು ಐಡಿಯಾ ಗೊತ್ತಿಲ್ಲ ಅಷ್ಟೇ. ಪ್ಯಾರಾಬೋಲಾ ಏನಾದ್ರು ಕೊಟ್ಟರು ಅಂತ ಹೇಳಿದ್ರೆ, ಹೌದಾ, ಪಾಯಿಂಟ್ ಏನಾದ್ರು ಔಟ್ಸೈಡ್ ಇತ್ತು ಅಂದರೆ ಅವು y = mx + c ಇಸ್ ಎ ಟ್ಯಾಂಜೆಂಟ್ ಅಂತ ತಗೋಬೇಕು. ನೆಕ್ಸ್ಟು ಸಿ ಅಂತ ಹೇಳಿದ್ರೆ a/m ಕಂಡೀಷನ್ ಗೊತ್ತಿದೆ ಅಲ್ಲ, ಮತ್ತು ಅದು ಡಿಪೆಂಡ್ ಆಗುತ್ತೆ ಕಂಡೀಷನ್ ಎಲ್ಲದಕ್ಕೂ a/m ಅಲ್ಲ. y² = 4ax ಇತ್ತು ಅಂದರೆ a/m, ಹೌದಾ. x² = 4ay ಇತ್ತು ಅಂದರೆ -am² ಅಂತ ಹೇಳಿದ್ವಿ. c = ಹೌದಾ. ನೆಕ್ಸ್ಟ್ ಆ ಕಂಡೀಷನ್ಸ್ನ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡಬೇಕು, ಹೌದಾ. ಇಲ್ಲಿ ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೋಬೋದಲ್ಲ, ಬರುತ್ತೆ 1/4, 9/4 ಬರುತ್ತೆ. ಆಯ್ತಲ್ಲ. ನೆಕ್ಸ್ಟ್ ಒಂದು ನೋಡ್ಕೊಳ್ಳಿ. ನೆಕ್ಸ್ಟ್ ಒಂದು ಈಸಿ ಇದೆ, ಆದರೆ ಅಲ್ಲೂ ಐಡಿಯಾ ಗೊತ್ತಾಗಬೇಕು ಯಾವ ಥರ ಮಾಡ್ಕೊತಿರ್ತೀವಿ. 12th ಒಂದು ಬರೀ ಟ್ಯಾಂಜೆಂಟ್ಸ್ ಆರ್ ಡ್ರಾನ್ ಫ್ರಮ್ ದ ಪಾಯಿಂಟ್ -2, -1 to the parabola y² = 4x if alpha is the angle between these tangents, then tan alpha = ಅಂತ ಹೇಳಿದ್ರು, ಹೌದಾ. ನೋಡಿ ಟ್ಯಾಂಜೆಂಟ್ಸ್ ಆರ್ ಡ್ರಾನ್ ಫ್ರಮ್ ದ ಪಾಯಿಂಟ್ -2, -1 ಅಂತ ಹೇಳಿದ್ರು, ಹೌದಾ. ಅಂದರೆ ಇಲ್ಲೆಲ್ಲ ಒಂದು ಕಡೆ ಪಾಯಿಂಟ್ ಇದೆ ಅಂದ್ಕೊತೀನಿ ಜಸ್ಟ್. -2, -1 to the parabola y² = 4x ಅಂತ ಹೇಳಿದ್ರು. ನೋಡಿ ಪ್ಯಾರಾಬೋಲಾ ಈ ಥರ ಇದೆ ಅಂದ್ಕೊಳ್ಳಿ, y² = 4x. ಇದರಿಂದ ಎರಡು ಟ್ಯಾಂಜೆಂಟ್ನ ಡ್ರಾ ಮಾಡ್ತೀವಿ, ಒಂದು ಈ ಥರ, ಇನ್ನೊಂದು ಈ ಥರ. ಹಾಗಲ್ಲ. ನೆಕ್ಸ್ಟ್ ಏನು ಕೇಳಿರೋದು, ಇಫ್ ಆಲ್ಫಾ ಇಸ್ ದ ಆ್ಯಂಗಲ್ ಬಿಟ್ವೀನ್ ದೀಸ್ ಟು ಟ್ಯಾಂಜೆಂಟ್ಸ್, ಇದು ಆಲ್ಫಾ ಅಂತ ಹೇಳಿದ್ರೆ ಇದೊಂದು ಟ್ಯಾನ್ ಆಲ್ಫಾ ವ್ಯಾಲ್ಯೂ ಕೇಳಿದ್ದಾರೆ ಅಷ್ಟೇ, ಹೌದಾ. ನೋಡಿ ಇದನ್ನು ಈಸಿಯಾಗಿ ಮಾಡ್ಕೋಬೋದು, ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಬಿಟ್ರೆ ಆಗೋಯ್ತು, ಹೋಯ್ತಲ್ಲ. ಅಂದರೆ y = mx + c ಯೂಸ್ ಮಾಡ್ಕೊಂಡ್ವಿ ಅಂದರೆ ಇಲ್ಲಿ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ನೋಡಿ y = mx + c ಇಸ್ ದ ಟ್ಯಾಂಜೆಂಟ್ ಅಂತ ತೊಗೊಂಡ್ವಿ. m ವ್ಯಾಲ್ಯೂ 2 ಬಂತು ಅಂದರೆ ಒಂದು ಇದರ ಸ್ಲೋಪು, ಇನ್ನೊಂದು ಇದರ ಸ್ಲೋಪ್, ಹೌದಾ. ಅಂದರೆ ಇದು ಈಕ್ವೇಷನ್ನಿಂದು ರೂಟ್ಸ್ ಇರುತ್ತಲ್ಲ ಅವೆರಡು ಏನಾಗಿರುತ್ತೆ, ಸ್ಲೋಪ್ ಆಗಿರುತ್ತೆ, ಹೌದಾ. ನೋಡಿ ಆ ಐಡಿಯಾ ಇಲ್ಲಿ ಯೂಸ್ ಮಾಡ್ಕೊಂಬಿಟ್ವಿ ಅಂದರೆ ಈಸಿಯಾಗಿ ಮಾಡ್ಕೋಬೋದು. ನೋಡಿ ಫಸ್ಟಿಗೆ ಇದ್ದದ್ದು ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ಏನು ತೊಗೊಂಡ್ಬಿಡ್ತೀನಿ ಅಂದರೆ y = mx + c ತೊಗೊತೀನಿ, ಹೌದಾ. c = a/m, ಹೌದಾ. ಅಂದರೆ 4a = 4 ಕೊಟ್ಟಿದ್ದಾರೆ, ದಟ್ ಇಂಪ್ಲೈಸ್ a = 1. ಅದೇ ಏನು ಬರಿಬೋದು, ದಟ್ ಈಸ್ ಈಕ್ವಲ್ y = mx + c ಬದಲಿ a/m ಅಂದರೆ 1/m ಇಷ್ಟು ಬರಿಬೋದಲ್ಲ. ನೆಕ್ಸ್ಟ್ ನೋಡಿ ಪಾಸಿಂಗ್ ಟು ದ ಪಾಯಿಂಟ್ -2, -1 ಕೊಟ್ಟಿದ್ದಾರೆ, ಅಂದರೆ ಎಕ್ಸಿಗೆ -2, ವೈಗೆ -1 ಬರಿಬೋದಲ್ಲ. -1 = -2m + 1/m. ಇದಕ್ಕೆ ಮಲ್ಟಿಪ್ಲೈ ಬೈ m ಮಾಡ್ತೀವಿ, ಅವಾಗಿದೆ -m = -2m² + 1. ಮತ್ತು ನೋಡಿ ಎಲ್ಲದನ್ನು ಈ ಕಡೆ ತೊಗೊಂಡೆ ಅಂದರೆ LHSಗೆ 2m² - m -1 = 0, ಹೌದಾ. ನೋಡಿ ಇದೀಗ ರೂಟ್ಸ್ನ ಬೇಕಾದ್ರೆ ಕಂಡುಹಿಡಿಬೋದು. ಈಸಿ ಇತ್ತು ಅಂದರೆ ಡೈರೆಕ್ಟಾಗಿ ರೂಟ್ಸ್ನ ಫೈಂಡ್ ಔಟ್ ಮಾಡ್ಬೋದು. ಅಂದರೆ ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ -2 ಬರಬೇಕು, 2 ಬರಬೇಕು, ಸಬ್ಟ್ರಾಕ್ಟ್ ಮಾಡಿದಾಗ -1 ಬರಬೇಕು. ಸಿಂಪ್ಲಿಫೈ ಮಾಡ್ಬೋದು ತಾನೇ ಇದು, ಅಂದರೆ ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡ್ಕೋಬೋದು. ಅಂದರೆ ನನಗೆ ಯಾವ ಥರ ಸಿಂಪ್ಲಿಫೈ ಮಾಡ್ತೀನಿ ನೋಡಿ, 2m²
ಮೈನಸ್ 2m ಪ್ಲಸ್ ಎಮ್ ಮೈನಸ್ 1 ಈಕ್ವಲ್ ಟು 0. 2mನ ಕಾಮನ್ ತೊಗೊಂಡೆ ಅಂದರೆ ಎಮ್ ಮೈನಸ್ 1, ಮೈನಸ್ನ ಕಾಮನ್ ತೊಗೊಂಡೆ ಅಂದರೆ ಎಮ್ ಮೈನಸ್ 1 ಈಕ್ವಲ್ ಟು 0. ಹಾಗಾದ್ರೆ ಇಲ್ಲಿ ಏನೇನು ಬರ್ಬೋದು? 2m ಮೈನಸ್ 1 ಇಂಟು ಎಮ್ ಮೈನಸ್ 1 ಈಕ್ವಲ್ ಟು 0. ದಟ್ ಇಂಪ್ಲೈಸ್ ಎಮ್ ಇಸ್ ಈಕ್ವಲ್ ಟು 1 ಆರ್ ಎಮ್ ಇಸ್ ಈಕ್ವಲ್ ಟು 1/2. ಇವೆರಡು ಸ್ಲೋಪ್ ಆಫ್ ದ ಲೈನ್ಸ್ ತಾನೆ. ಈಗ ಆ್ಯಂಗಲ್ ಬಿಟ್ವೀನ್ ದ ಟೂ ಟ್ಯಾಂಜೆಂಟ್ಸ್ ಕೇಳಿದರೆ ಡೈರೆಕ್ಟ್ ಟ್ಯಾನ್ ಥೀಟಾ ಫಾರ್ಮುಲಾ ಯೂಸ್ ಮಾಡ್ಕೊಂಬಿಟ್ರೆ ಆಗುತ್ತೆ. ಹೌದಾ? ನೆಕ್ಸ್ಟ್ ನೋಡಿ, ಈಗ ನಾವು ಟ್ಯಾನ್ ಆಫ್ ಆ್ಯಂಗಲ್ ಬಿಟ್ವೀನ್ ಟೂ ಟ್ಯಾಂಜೆಂಟ್ಸ್ ಕೇಳಿದಾರಲ್ಲ. ಹೌದಾ? ನಾವು ಟ್ಯಾನ್ ಆಲ್ಫಾ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ m1 ಮೈನಸ್ m2 ಡಿವೈಡೆಡ್ ಬೈ 1 ಪ್ಲಸ್ m1 ಇಂಟು ನೋಡಿ, m1 ಮೈನಸ್ m2 ಅಂದರೆ ಇದನ್ನ m1 ಇದನ್ನ m2 ಅಂತ ತೊಗೊತೀನಿ. ಅವಾಗ ಇಲ್ಲಿ ಏನು ಬರಿಬೋದು? 1 ಮೈನಸ್ ಹಾಫ್ ಡಿವೈಡೆಡ್ ಬೈ 1 ಪ್ಲಸ್ 1 ಇಂಟು ಹಾಫ್. ಅಂದರೆ 1 ಮೈನಸ್ ಹಾಫ್ ಅಂದರೆ ಹಾಫ್ ಬಂತು. ಇದು 3/2 ಬರುತ್ತೆ. ಅಂದರೆ ಇದೇನು ಬರ್ತದೆ? 1/3 ಬರ್ತದೆ. ಹೌದಾ? ನೋಡಿ, ಇಲ್ಲಿ ಮಿಸ್ಟೇಕ್ ಆಗಿದೆ. ಇದು ಪ್ಲಸ್ ಆಗಬೇಕಲ್ಲ. ಅವಾಗ ಇದು 2m ಪ್ಲಸ್ 1 ಬರುತ್ತೆ. ಒಂದು ಮೈನಸ್ ಹಾಫ್ ಆಗುತ್ತೆ, ಇನ್ನೊಂದು 1 ಬರುತ್ತೆ. ಅವಾಗ ಎಷ್ಟು ಬರುತ್ತೆ ನೋಡಿ. ಇದು ಮೈನಸ್ ಹಾಫ್ ಆಯಿತು ಅಂದರೆ ಇದು 1 ಪ್ಲಸ್ ಹಾಫ್, ಇದು ಮೈನಸ್ ಹಾಫ್ ಆಗುತ್ತೆ. ಇದು 3/2 ಆಗುತ್ತೆ, ಇದು 1/2 ಆಗುತ್ತೆ. ಆನ್ಸರ್ 3 ಬರ್ತದೆ. ಟ್ಯಾನ್ ಆಲ್ಫಾ ಈಕ್ವಲ್ ಟು 3 ಬರುತ್ತೆ ಸರ್. ಇಲ್ಲಿ ಎ ಬರ್ತದೆ. ಆಯ್ತಲ್ಲ ನೋಡಿ, ಎರಡಕ್ಕೂ ಕಾನ್ಸೆಪ್ಟ್ ಸೇಮು. ಈಗ ಐಡಿಯಾ ಕರೆಕ್ಟಾಗಿ ಗೊತ್ತಿರಬೇಕು ಅಷ್ಟೇ, ಹೇಗೆ ಮಾಡ್ಕೊತ ಇದೀವಿ ಅಂತೇಳಿ. ನೆಕ್ಸ್ಟ್ ಒನ್ ಈಸಿ ಇದೆ, 13. 13ಗೆ ಯಾವ ಥರ ಮಾಡ್ಕೋಬೋದು ಅಂದರೆ ನೀವು ಸ್ಲೋಪ್ ಯೂಸ್ ಮಾಡಿಕೊಂಡು ಡೈರೆಕ್ಟಾಗಿ ಮಾಡ್ಬೋದು. ನೋಡಿ, ಅಪ್ಲಿಕೇಶನ್ ಆಫ್ ಡಿಫರೆನ್ಷಿಯಲ್ ಯೂಸ್ ಮಾಡ್ಕೊಂಬಿಡಿ, ಈಸಿ ಆಗುತ್ತೆ. ಇಫ್ ದ ಸ್ಟ್ರೇಟ್ ಲೈನ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 1 ಈಸ್ ಅ ನಾರ್ಮಲ್ ಅಂತ ಹೇಳಿದ್ರೆ, ನಾರ್ಮಲ್ ಟು ದ ಪ್ಯಾರಾಬೋಲಾ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ವೈ. ಹೌದಾ? ದೆನ್ ದ ವ್ಯಾಲ್ಯೂ ಆಫ್ ಎ ಈಸ್ ಅಂತ ಹೇಳ್ತಾರೆ. ನೋಡಿ, ಈಸಿ ಆಗಬೇಕು ಅಂದರೆ ಸ್ಲೋಪ್ ಐಡಿಯಾ ಯೂಸ್ ಮಾಡ್ಕೊಂಬಿಡಿ, ಡೈರೆಕ್ಟಾಗಿ ಬರುತ್ತೆ ಅಷ್ಟೇ. ಹಾಗಾದ್ರೆ ಇಲ್ಲಿ ಏನು ಬರಿಬೋದು ನಾವು? No, that implies slope of normal is equal to minus a by b ಥರ ಬರ್ಕೊಂಡಿದ್ರೆ ಮೈನಸ್ ಎಕ್ಸ್ ಕೋಎಫಿಷಿಯೆಂಟ್ ಬೈ ವೈ ಕೋಎಫಿಷಿಯೆಂಟ್ ಅಲ್ಲ, ಅಂದರೆ ಮೈನಸ್ 1 ಆಗುತ್ತೆ. ದಟ್ ಇಂಪ್ಲೈಸ್ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಏನು ಬರೀಬೋದು? ಇಸ್ ಈಕ್ವಲ್ ಟು 1. ಹೌದಾ? ಸ್ಲೋಪ್ ಆಫ್ ಟ್ಯಾಂಜೆಂಟ್ ಇಸ್ ಈಕ್ವಲ್ ಟು 1 ಬರಬೇಕು. ಹೌದಾ? ನೆಕ್ಸ್ಟ್ ನೋಡಿ, ಹೇಗದೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ತೀನಿ ನಾವು. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ವೈ, ಅಥವಾ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ವಿ ಅಂದರೆ 2x ಇಸ್ ಈಕ್ವಲ್ ಟು ಎ ಇಂಟು ಡಿ ವೈ ಬೈ ಡಿ ಎಕ್ಸ್. ಹಾಗಾದರೆ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 2x ಬೈ ಎ ಬರುತ್ತೆ. ಡಿ ವೈ ಬೈ ಡಿ ಎಕ್ಸ್ ಅಂದರೆ 1 ತಾನೆ ಸ್ಲೋಪ್, ಅದಕ್ಕೆ 1 ಇಸ್ ಈಕ್ವಲ್ ಟು 2x ಬೈ ಎ, ಅಂದರೆ ಎ ಇಸ್ ಈಕ್ವಲ್ ಟು 2x. ಹೌದಾ?
ಅಥವಾ ಎಕ್ಸ್ ಇಸ್ ಈಕ್ವಲ್ ಟು ಎ ಬೈ 2 ಬರಿಬೋದು. ಎಕ್ಸ್ ಇಸ್ ಈಕ್ವಲ್ ಟು ಎ ಬೈ, ಇದು ಒಂದು ಪಾಯಿಂಟ್ ಗೊತ್ತಾಯಿತು. ನೆಕ್ಸ್ಟ್ ನೋಡಿ, ಎಕ್ಸ್ ಇಸ್ ಈಕ್ವಲ್ ಟು ಎ ಬೈ 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವೈ ಏನಾಗುತ್ತೆ ನೋಡ್ಕೊಳ್ಳಿ. ನಾವು ಎ ವೈ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಇದೆ, ಅಂದರೆ ಎ ವೈ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಅಂದರೆ ಎ ಸ್ಕ್ವಯರ್ ಬೈ 4 ಬಂತು. ಒಂದು ಎ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಅಂದರೆ ವೈ ಇಸ್ ಈಕ್ವಲ್ ಟು ಎ ಬೈ 4. therefore point of intersection is ಏನು ಬರ್ತದೆ, ಎ ಬೈ 2, ಎ ಬೈ 4. ಹೌದಾ? ನೋಡಿ, ಈ ಪಾಯಿಂಟಿಂದ ಟ್ಯಾಂಜೆಂಟು ನಾರ್ಮಲ್ ಎರಡು ಪಾಸ್ ಆಗಬೇಕು ತಾನೆ. ಹಾಗಾದ್ರೆ ಇಲ್ಲಿ ನಾವು ಎ ಬೈ 2, ಎ ಬೈ 4 ಲೈ ಆನ್ ನಾರ್ಮಲ್. ಹೌದಾ? ಯಾಕಂದರೆ ಈ ಥರ ಇರುತ್ತೆ ಅಲ್ಲಿ. ಇಲ್ಲಿ ಏನು ಕೇಳಿದ್ದಾರೆ ಅಂದರೆ, ವೈ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4ay ಅಂದರೆ ಈ ಥರ ಆಗೋ ಇರುತ್ತೆ. ಹೌದಾ? ಇದು ಟ್ಯಾಂಜೆಂಟು, ಇದು ನಾರ್ಮಲ್. ಈ ಪಾಯಿಂಟ್ನ ಕೇಳಿದ್ದಾರೆ. ಹೌದಾ? ನೋಡಿ, ಈ ಪಾಯಿಂಟ್ ನಮಗೆ ಏನು ಬಂದಿದೆ ಅಂದರೆ ಎ ಬೈ 2, ಎ ಬೈ 4 ಬಂದಿದೆ. ಹೌದಾ? ಈಗ ನೋಡಿ, ಎ ಕಂಡುಹಿಡಿಬೇಕು. ಹಾಗಾದ್ರೆ ಈ ಪಾಯಿಂಟ್ ಯಾವುದ್ರ ಮೇಲೆ ಬರುತ್ತೆ, ಲೈ ಆನ್ ನಾರ್ಮಲ್ ತಾನೆ. ಅದಕ್ಕೆ ನಾರ್ಮಲ್ ಮೇಲೆ ಬರುತ್ತೆ ಅಂತ ಹೇಳಿದ್ರೆ ಸಬ್ಸ್ಟಿಟ್ಯೂಟ್ ಮಾಡಿ ಎ ವ್ಯಾಲ್ಯೂ ಬಂದ್ಬಿಡುತ್ತೆ. ಅಂದರೆ ಎ ಬೈ 2 ಪ್ಲಸ್ ಎ ಬೈ 4 ಇಸ್ ಈಕ್ವಲ್ ಟು 1. ಎಲ್ ಸಿ ಎಮ್ನ 4 ತೊಗೊಂಡೆ ಅಂದರೆ 3a ಬೈ 4 ಇಸ್ ಈಕ್ವಲ್ ಟು 1. ಹಾಗಾದ್ರೆ ಎ ಇಸ್ ಈಕ್ವಲ್ ಟು 4/3 ಬರುತ್ತೆ. ಹೌದಾ? ನೋಡಿ, ಇದೇ ಐಡಿಯಾ ಯೂಸ್ ಮಾಡಿ ಮತ್ತೆ ನಾವು ಈಕ್ವೇಷನ್ ಆಫ್ ನಾರ್ಮಲ್ ಎಲ್ಲ ನೆನ್ಪಿಡ್ಕೋಬೇಕು ಅಂದರೆ ಇದೂ ಅಷ್ಟೇ ಕರ್ವ್ ಟು ಕರ್ವ್ ವೇರಿ ಆಗಿಬಿಡುತ್ತೆ. ಆದರೆ ಈ ಐಡಿಯಾ ಗೊತ್ತಿತ್ತು ಅಂದರೆ ನಾವು ಆಲ್ರೆಡಿ ಈ ಥರದ ಪ್ರಾಬ್ಲಮ್ಸ್ನ ಅಪ್ಲಿಕೇಶನ್ ಆಫ್ ಡಿಫ್ರೆನ್ಷಿಯೇಷನಲ್ಲಿ ಮಾಡಿರ್ತೀವಿ. ಅದಕ್ಕೆ ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು ಹೋಗ್ಬೋದು. ಹೌದಾ? ಅಂದರೆ ಈಕ್ವೇಷನ್ ಸ್ಲೋಪ್ ಆಫ್ ನಾರ್ಮಲ್ ಗೊತ್ತಿತ್ತು ಅಂದರೆ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಬರ್ಕೋಬೋದು. ಸ್ಲೋಪ್ ಆಫ್ ಟ್ಯಾಂಜೆಂಟ್ ಗೊತ್ತಾಯಿತು ಅಂತ ಹೇಳಿದ್ರೆ dy ಬೈ ಡಿ ಎಕ್ಸ್ ಇದ್ದಾಗಿದೆ. ಹೌದಾ? ಇದನ್ನೇನು ಬರೀಬೋದು, dy ಬೈ ಡಿ ಎಕ್ಸ್. ನೆಕ್ಸ್ಟ್ ನೋಡಿ, dy ಬೈ ಡಿ ಎಕ್ಸ್ ಐಡಿಯಾ ಯೂಸ್ ಮಾಡ್ಕೊಂಡ್ರೆ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಎ ಬೈ 2 ಬಂತು. ಅದನ್ನು ಯೂಸ್ ಮಾಡ್ಕೊಂಡ್ರೆ ಅಂದರೆ ವೈ ಬಂತು. ಎಕ್ಸು ವೈ ಬಂತು ಅಂದರೆ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಬಂತಲ್ಲ. ನೆಕ್ಸ್ಟ್ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಬಂತು ಅಂದರೆ ನೆಕ್ಸ್ಟಲ್ಲಿ ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡ್ಬೋದು. ಯಾಕಂದರೆ ಆ ಪಾಯಿಂಟು ಪ್ಯಾರಾಬೋಲಾ ಮೇಲೂ ಬರುತ್ತೆ ಮತ್ತು ಆ ಪಾಯಿಂಟು ನಾರ್ಮಲ್ ಮೇಲೂ ಬರುತ್ತೆ, ಆ ಪಾಯಿಂಟು ಮತ್ತು ಟ್ಯಾಂಜೆಂಟ್ ಮೇಲೂ ಬರುತ್ತೆ. ಅದನ್ನು ಯೂಸ್ ಮಾಡ್ಕೊಂಡ್ಬಿಟ್ವಿ ಅಂದರೆ ಡೈರೆಕ್ಟಾಗಿ ಸಿಂಪ್ಲಿಫೈ ಆಗುತ್ತೆ. ಹೌದಾ? ನೆಕ್ಸ್ಟ್ ನೋಡಿ, ಎಕ್ಸಾಂಪಲ್ 14. If line y is equal to 2x plus k is normal to the parabola y square equal to 4x at the point t square, 2t, then ಅಂತ ಹೇಳಿದ್ದಾರೆ. ಹೌದಾ? ನೋಡಿ, ಕೆ ಮತ್ತು ಇದನ್ನು ಕ್ಯಾಲ್ಕುಲೇಟ್ ಮಾಡೋದು. ನಾರ್ಮಲ್ ಅಂತ ಹೇಳಿದ್ರೆ ಮತ್ತು ಸೇಮ್ ಅಪ್ಲಿಕೇಶನ್ ಆಫ್ ಡಿಫ್ರೆನ್ಷಿಯೇಷನ್ ಯೂಸ್ ಮಾಡಿರಿ. ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 4x ಕೊಟ್ಟಿದ್ದಾರೆ, ಪಾಯಿಂಟ್ನ ಟಿ ಸ್ಕ್ವೇರ್, 2t ಕೊಟ್ಟಿದ್ದಾರೆ. ಹೌದಾ? ಇದನ್ನೀಗ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿಕೊಂಡೆ ಅಂದರೆ ನಮಗೇನು ಬರುತ್ತೆ, 2y ಇಂಟು dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 4, dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 4/2. ಹಾಗಾದರೆ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಏನು ಬರೀಬೋದು, ಸ್ಲೋಪ್ ಆಫ್ ಟ್ಯಾಂಜೆಂಟ್ ಇಸ್ ಈಕ್ವಲ್ ಟು ಎಮ್ ತಗೊಂಡೆ ಅಂದರೆ ದಟ್ ಈಸ್ ಈಕ್ವಲ್ ಟು 4/2 ಇಂಟು ವೈ ಅಂದರೆ 2t ಇದೆ ತಾನೆ. ಅಂದರೆ 4/4 ಇಂಟು ಟಿ ಇದೆ, 1/t. ಸ್ಲೋಪ್ ಆಫ್ ಟ್ಯಾಂಜೆಂಟು 1/t ಬರ್ತಾ ಇದೆ. ನೆಕ್ಸ್ಟ್ ಆಗುತ್ತೆ ಸ್ಲೋಪ್ ಆಫ್ ನಾರ್ಮಲ್ ಏನು ಬರೀಬೋದು, -1/m ಅಂದರೆ -t ಬರೀಬೋದು. ಅದ ನೋಡಿ, ಈಕ್ವೇಷನ್ ಬರೀಬೋದು. ಈಕ್ವೇಷನ್ ಆಫ್ ನಾರ್ಮಲ್ ಈಸ್ y minus y1 is equal to -1/m into x minus x1. ಹೌದಾ? ಅಂದರೆ ಪಾಯಿಂಟ್ ಏನಂತ ಕೊಟ್ಟಿರೋದು ಟಿ ಸ್ಕ್ವೇರ್, 2t ತಾನೆ. ಇದನ್ನೇ ಈಗ x1 y1 ಅನ್ಕೋಬೇಕು. ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡೆ ಅಂದರೆ y minus 2t is equal to -t ಇಂಟು x minus x1 ಅಂತ ಹೇಳಿದ್ರೆ x minus t ಸ್ಕ್ವೇರ್. ಹೌದಾ?
ನೋಡಿ ಇದನ್ನು ಯೂಸ್ ಮಾಡ್ಕೊಂಡು ಅಲ್ಲಿ y ಇಸ್ ಈಕ್ವಲ್ ಟು 2x ಪ್ಲಸ್ ಕೆ ಥರ ಇದೆ ತಾನೆ, ಆ ಫಾರ್ಮ್ಯಾಟಿಗೆ ಚೇಂಜ್ ಮಾಡ್ಕೊಂಡ್ಬಿಟ್ವಿ ಅಂದರೆ ಡೈರೆಕ್ಟಾಗಿ ಸಿಂಪ್ಲಿಫೈ ಆಗುತ್ತೆ. ಅಂದರೆ y ಇಸ್ ಈಕ್ವಲ್ ಟು ಮೈನಸ್ ಟಿ ಎಕ್ಸ್ ಪ್ಲಸ್ ಟಿ ಕ್ಯೂಬ್, ಈ ಮೈನಸ್ 2t ಈ ಕಡೆ ಬಂತಂದರೆ ಪ್ಲಸ್ 2t. ಇದನ್ನು ಯಾವುದಕ್ಕೆ ಕಂಪೇರ್ ಮಾಡಬೇಕು? y ಇಸ್ ಈಕ್ವಲ್ ಟು 2x ಪ್ಲಸ್ ಕೆ ಕಂಪೇರ್ ಮಾಡಬೇಕು ಅಷ್ಟೇ, ಹೌದಾ? ಹಾಗೆ ನೋಡಿ ಮೈನಸ್ ಟಿ ಇಸ್ ಈಕ್ವಲ್ ಟು 2 ಬಂತು, ಅಂದರೆ ಟಿ ಇಸ್ ಈಕ್ವಲ್ ಟು ಮೈನಸ್ 2 ಬರುತ್ತೆ. ಮತ್ತು ಕೆ ಇರೋ ಜಾಗದಲ್ಲಿ ಟಿ ಕ್ಯೂಬ್ ಪ್ಲಸ್ 2t ಇದೆ, ಅಂದರೆ ಮೈನಸ್ 2 ಹೋಲ್ ಕ್ಯೂಬ್ ಪ್ಲಸ್ 2 ಇಂಟು ಮೈನಸ್ 2. ದಟ್ ಇಂಪ್ಲೈಸ್ ಕೆ ಇಸ್ ಈಕ್ವಲ್ ಟು ಮೈನಸ್ 8 ಮೈನಸ್ 4 ಅಂದರೆ ಮೈನಸ್ 1. ಕೆ ಈಕ್ವಲ್ ಟು ಮೈನಸ್ 12, ಟಿ ಈಕ್ವಲ್ ಟು ಮೈನಸ್ 2 ಬರುತ್ತೆ, ಅಂದರೆ ಆಪ್ಷನ್ ಎ ಬರುತ್ತೆ ಅಷ್ಟೇ, ಹೌದಾ? ನೋಡಿ ಅಪ್ಲಿಕೇಶನ್ ಆಫ್ ಡಿಫರೆನ್ಷಿಯೇಷನ್ ಯೂಸ್ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ಬರುತ್ತೆ. ಅದಕ್ಕೆ ಒಂದೇ ಐಡಿಯಾ ಯೂಸ್ ಮಾಡಿ, ಆ ಥರದ್ದು ಯಾವುದೇ ಪ್ರಾಬ್ಲಮ್ ಬಂದರೂ ಅಪ್ಲಿಕೇಶನ್ ಆಫ್ ಡಿಫರೆನ್ಷಿಯೇಷನ್ ಯೂಸ್ ಮಾಡಿ. ಅದು ಪ್ಯಾರಾಬೋಲಾದಲ್ಲಿ ಡೈರೆಕ್ಟ್ ಫಾರ್ಮುಲಾ ಇದೆ, ಬಟ್ ಆ ಫಾರ್ಮುಲಾ ಒಂದೊಂದಕ್ಕೆ ಒಂದೊಂದು ಥರ ಬರ್ತಾ ಹೋಗುತ್ತೆ. ಈ y ಸ್ಕ್ವೇರ್ ಈಕ್ವಲ್ 4x ಏನೋ ಬರುತ್ತೆ, ನೆಕ್ಸ್ಟ್ x ಸ್ಕ್ವೇರ್ ಇಸ್ ಈಕ್ವಲ್ 4ay ಬೇರೆ ಬರುತ್ತೆ. ಲೈಕ್ ಆ ಥರ ನೆನ್ಪಿಟ್ಕೊಳ್ಳೋ ಬದಲು ಅಪ್ಲಿಕೇಶನ್ ಆಫ್ ಡಿಫರೆನ್ಷಿಯೇಷನ್ ನೆನ್ಪಿಟ್ಕೊಂಡ್ರಿ ಅಂದರೆ ಒಂದೇ ಐಡಿಯಾ ಎಲ್ಲ ಪ್ರಾಬ್ಲಮು ಸೇಮ್ ಟೈಪ್ ಮಾಡ್ಕೊಂಡು ಹೋಗುತ್ತೆ, ಆಯ್ತಲ್ಲ? ನೆಕ್ಸ್ಟ್ ಒಂದು ನೋಡ್ಕೊಳ್ಳಿ 15. ವಿಚ್ ಆಫ್ ದ ಫಾಲೋಯಿಂಗ್ ಲೈನ್ಸ್ ಇದೆ ನಾರ್ಮಲ್ ಟು ದ ಪ್ಯಾರಾಬೋಲಾ y ಸ್ಕ್ವೇರ್ ಈಕ್ವಲ್ ಟು 16x ಅಂತ ಹೇಳಿದ್ದಾರೆ, ಹೌದಾ? y ಸ್ಕ್ವೇರ್ ಈಕ್ವಲ್ ಟು 16x. ನೋಡಿ ಇದಕ್ಕಷ್ಟೇ ಆನ್ಸರ್ ಟು ಕ್ವಶನ್ ಹೋದರೆ ಸ್ವಲ್ಪ ಈಸಿ ಆಗುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಲೈನ್ಸ್ ಇದೆ ನಾರ್ಮಲ್ ಟು ದ ಪ್ಯಾರಾಬೋಲಾ ಅಂತ ಹೇಳಿದ್ದಾರೆ. ನೋಡಿ y ಸ್ಕ್ವೇರ್ ಈಕ್ವಲ್ ಟು 16. ನೋಡಿ y ಸ್ಕ್ವೇರ್ ಈಕ್ವಲ್ ಟು 16x ಕೊಟ್ಟಿದ್ದಾರೆ ಅಂದರೆ 4a ಇಸ್ ಈಕ್ವಲ್ ಟು 16 ಇದೆ, ಅಂದರೆ a ಇಸ್ ಈಕ್ವಲ್ ಟು 4 ಬಂತಲ್ಲ. ನೋಡಿ a ಇಸ್ ಈಕ್ವಲ್ ಟು 4 ಬಂತು. ನೋಡಿ ಇದ್ರ ಮೇಲೆ ಈಗ ಯಾವುದೇ ಒಂದು ಫಾರ್ಮೆಟಲ್ಲಿ ತೊಗೊಂಬಿಟ್ಟು ಟ್ರೈ ಮಾಡ್ಬೋದು. ಅಂದರೆ ಈಗ ಇದ್ರ ಮೇಲೆ ಯಾವುದೇ ಒಂದು ಪಾಯಿಂಟ್ ಬಂದರೂ ನಾವು ಏನಂತ ಬರೀತೀವಿ, ಎನಿ ಪಾಯಿಂಟ್ ಆನ್ y ಸ್ಕ್ವೇರ್ ಈಕ್ವಲ್ ಟು 16x ಈಸ್, ಹೌದಾ? 8t ಸ್ಕ್ವೇರ್ ಅಂತ ಬರೀತಿದ್ವಿ ತಾನೆ, ಅಂದರೆ ಇಲ್ಲಿಗ 4t ಸ್ಕ್ವೇರ್ ಬರೀಬೋದು. ಹೌದು, 16 4 64t ಸ್ಕ್ವೇರ್, ಸ್ಕ್ವೇರ್ ರೂಟ್ ಮಾಡ್ಕೊಂಡ್ಮೇಲೆ 280 ಅಂತ ಹೇಳಿದ್ರೆ 8t ಬರುತ್ತೆ, ಹೌದಾ? ನೋಡಿ ಈ ಪಾಯಿಂಟ್ ಹತ್ರ ಈಗ ಈಕ್ವೇಷನ್ ಆಫ್ ನಾರ್ಮಲ್ ಕಂಡು ಹಿಡ್ಕೊಳ್ಳಿ, ಅದಕ್ಕೆ ಕಂಪೇರ್ ಮಾಡ್ಕೊತ ಹೋಗುತ್ತೆ ಯಾವ್ದು ಬರುತ್ತೆ ಅಂತ, ಹೌದಾ? ನೋಡ್ಕೊಳ್ಳಿ. ನಾವು ಸ್ಲೋಪ್ ಆಫ್ ಟ್ಯಾಂಜೆಂಟ್ ಕಂಡುಹಿಡಿಬೇಕು. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ವಿ ಅಂದರೆ 2y ಇಂಟು dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 16, dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 8 ಬೈ y ಬರುತ್ತೆ. ಹಾಗಾದ್ರೆ ಸ್ಲೋಪ್ ಏನು ಬರೀಬೋದು? ಸ್ಲೋಪ್ ಆಫ್ ಟ್ಯಾಂಜೆಂಟ್ ಇಸ್ ಈಕ್ವಲ್ ಟು m, ದಟ್ ಈಸ್ ಈಕ್ವಲ್ ಟು 8 ಬೈ y ಅಂದರೆ 8 ಬೈ 8t 1 ಬೈ t, ಹೌದಾ? ಹಾಗಾದ್ರೆ ಸ್ಲೋಪ್ ಆಫ್ ನಾರ್ಮಲ್ ಇಸ್ ಈಕ್ವಲ್ ಟು ಮೈನಸ್ ಟಿ ಬರುತ್ತೆ. ಹಾಗಾದ್ರೆ ಈಕ್ವೇಷನ್ ಏನು ಬರ್ಬೋದು? ಈಕ್ವೇಷನ್ ಆಫ್ ನಾರ್ಮಲ್ ಈಸ್ y ಮೈನಸ್ y1 ಇಸ್ ಈಕ್ವಲ್ ಟು ಮೈನಸ್ ಟಿ ಇಂಟು ಎಕ್ಸ್ ಮೈನಸ್ ಎಕ್ಸ್, ಹೌದಾ? y ಮೈನಸ್ y1 ಅಂದರೆ 8t ಅಲ್ಲ, y ಮೈನಸ್ 8t ಇಸ್ ಈಕ್ವಲ್ ಟು ಮೈನಸ್ ಟಿ ಇಂಟು ಎಕ್ಸ್ ಮೈನಸ್ 4t ಸ್ಕ್ವೇರ್. ಸಿಂಪ್ಲಿಫೈ ಮಾಡೋದ್ರಿಂದ y ಇಸ್ ಈಕ್ವಲ್ ಟು ಮೈನಸ್ ಟಿ ಎಕ್ಸ್ ಮೈನಸ್ ಆಫ್ ಮೈನಸ್ ಪ್ಲಸ್ 4t ಕ್ಯೂಬ್ ಪ್ಲಸ್ 8t. ಇದು ನಾರ್ಮಲ್ ಇಂದ ಈಕ್ವೇಷನ್. ನೋಡಿ ಈ ಫಾರ್ಮ್ಯಾಟಲ್ಲಿ ಯಾವ್ದಾದ್ರು ಇದನ್ನು ಅಂತ ನೋಡ್ಕೋಬೇಕಷ್ಟೇ, ಹೌದಾ? ನೋಡಿ ಆಪ್ಷನ್ ಎ ಚೆಕ್ ಮಾಡ್ಕೊತೀನಿ. ಈಗ y ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 11 ಕಾಸ್ ಥೀಟಾ ಮೈನಸ್ 3 ಕಾಸ್ 3 ಥೀಟಾ ಫಾರ್ಮ್ಯಾಟಲ್ಲಿ ಇದೆ, ಹೌದಾ?
ನೋಡಿ ಈ ಫಾರ್ಮೇಟಲ್ಲಿ ಏನಾದರೂ ಬರ್ಕೊಂಡೆ ಅಂದರೆ ಟಿ ಈಕ್ವಲ್ ಟು -1 ಬರುತ್ತಲ್ಲ, ಟಿ ಈಕ್ವಲ್ ಟು -1 ಅಂತ ತೊಗೊಂಡ್ವಿ ಅಂದರೆ ಇದು ಇನ್ ಟರ್ಮ್ಸ್ ಆಫ್ ಟೀಟಾ ಇದೆ, ಆದರೆ ಇಲ್ಲಿ ಇನ್ ಟರ್ಮ್ಸ್ ಆಫ್ ನಂಬರ್ ಬಂದ್ಬಿಡುತ್ತೆ. ಹೌದಾ? ನೋಡಿ 4t³ + 8t ಅಂದರೆ ಅದು ನಂಬರ್ ಬಂದ್ಬಿಡುತ್ತೆ, ಅದು ಸಿಂಪ್ಲಿಫೈ ಆಗಲ್ಲ. ಹೌದಾ? ಈಗ ಇದಂತೂ ಆಗೋದಕ್ಕೆ ಚಾನ್ಸ್ ಇಲ್ಲ. ಸಿಮಿಲರ್ಲಿ ಬಿನೂ ಆಗಲ್ಲ. x - 11 cos θ cos 3θ ಇದನ್ನು ಬರಲ್ಲ, ಯಾಕಂದರೆ ಇದರೊಳಗೆ ನಂಬರ್ ಬರುತ್ತಲ್ಲ. ಟಿಗೆ 1 ತೊಗೊಂಡು ಟಿಗೆ -1 ತೊಗೊಂಡ್ರೆ ಇದು ನಂಬರ್ ಆಗುತ್ತೆ, ಬಟ್ ಇಲ್ಲಿ ಇನ್ ಟರ್ಮ್ಸ್ ಆಫ್ ಥೀಟಾ ಇದೆ, ಈಗ 2 ಅಂತೂ ಬರಲ್ಲ. ನೆಕ್ಸ್ಟ್ ನೋಡಿ ಸಿ ಚೆಕ್ ಮಾಡ್ಕೋಬೇಕು. y = ಸಿಂಪ್ಲಿಫೈ ಮಾಡಿದೆ ಅಂದರೆ cos θx - 11 cos θ ಪ್ಲಸ್ cos 3θ ಇದೆ. ಹೌದಾ? ನೋಡಿ cos 3θ ಅಂದರೆ ಏನು ಬರೀಬೋದು, ನಿಮಗೆ ಡೈರೆಕ್ಟ್ ಫಾರ್ಮುಲಾ ಗೊತ್ತಿದೆಯಲ್ಲ, 4 cos³ θ - 3 cos θ ಇದೆ. ಹಾಗಾದ್ರೆ ಇದು y = cos θx - 14 cos θ ಪ್ಲಸ್ 4 cos³ θ ಫಾರ್ಮೆಟಲ್ಲಿ ಇದೆ. ಹೌದಾ? ಆದರೆ ಇಲ್ಲಿ ನೋಡಿ, ಇಲ್ಲಿ 4 cos³ θ ಏನೋ ಬರುತ್ತೆ, ಆದರೆ 8 ಇದೆ, ಆದರೆ ಇಲ್ಲಿ -14 ಇದೆ, ಈಗ ಇದು ಬರಲ್ಲ. ಅಂದರೆ ಆಪ್ಷನ್ ಡಿ ಏನಾದ್ರು ಬರುತ್ತೆ ಚೆಕ್ ಮಾಡಿ. y = cos θx - 11 cos θ ಮೈನಸ್ cos 3θ ಇದರಿಂದ -4 cos³ θ ಪ್ಲಸ್ 3 cos θ ಬರೀಬೋದಲ್ಲ. ಹಾಗಾದ್ರೆ ಇದು y = cos θx -8 cos θ -4 cos³ θ ಬರ್ತದಲ್ಲ. ನೋಡಿ, ಈಗ cos θಗೆ -t ಅಂತ ತೊಗೊಂಡ್ಬಿಡಿ, ಅವಾಗ ಇದೇನಾಗ್ಬೋದು, y = -tx ಪ್ಲಸ್ 8t ಪ್ಲಸ್ 4t³. ನಮಗೆ ಗೊತ್ತಿರೋ ಫಾರ್ಮೇಟಾಗಿ ಬರುತ್ತೆ ತಾನೇ ಇದು. ಹೌದಾ? ಅದಕ್ಕೆ ಆನ್ಸರು ಡಿ ಆಗುತ್ತೆ. ಅಂದರೆ cos θ = -t ಅಂದ್ಕೊಂಡ್ವಿ ಅಂದರೆ ಆಪ್ಷನ್ ಡಿ ಬರುತ್ತೆ. ಆಯ್ತಲ್ಲ? ಈ ಫಾರ್ಮೇಟಲ್ಲಿ ಕೊಟ್ಟಿದ್ದಂದ್ರೆ ಇದನ್ನು ಅಷ್ಟೇ, ಫಸ್ಟು ಈಕ್ವೇಷನ್ ಆಫ್ ನಾರ್ಮಲ್ ಕಂಡು ಇಟ್ಕೊಂಡ್ವಿ. ನೆಕ್ಸ್ಟ್ ಇದೇ ಥರ ಇಲ್ಲಿ ಯಾವ ಆಪ್ಷನ್ ಬರುತ್ತೆ ಅಂತ ಚೆಕ್ ಮಾಡ್ಕೋಬೇಕು. ಆಯ್ತಲ್ಲ? ಇದನ್ನು ನೋಡಿ, ಅಲ್ಲಿ ಎಲ್ಲ ಡೈರೆಕ್ಟಾಗಿ ಫಾರ್ಮುಲಾ ಯೂಸ್ ಮಾಡ್ಕೊತಿದ್ದಾರೆ, ಆದರೆ ನಮಗಿಲ್ಲಿ ಜಾಸ್ತಿ ಇದೇ ಐಡಿಯಾ ಯೂಸ್ ಮಾಡ್ಕೊಂಡ್ವಿ ಅಂದರೆ ಈಸಿ ಆಗುತ್ತೆ ಸರ್. ನೆಕ್ಸ್ಟ್ ಒಂದು ನೋಡಿ 16. But if the tangent at P and Q on the parabola meets in the point T, then SP, ST and SQ are in ಅಂತ ಹೇಳಿದ್ರು. ಹೌದಾ? ಅಂದರೆ ನೋಡಿ, ಇಲ್ಲಿ ಪ್ಯಾರಾಬೋಲಾ ಏನೂ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಯಾವಾಗಲೂ y² = 4ax ತೊಗೊಂಬಿಡಿ. ಆಯ್ತಲ್ಲ? ಅದು ಸ್ಟ್ಯಾಂಡರ್ಡ್ ಫಾರ್ಮುಲಾ, ಅದನ್ನೇ ತೊಗೋಬೇಕಷ್ಟೇ. y² = 4ax ಪ್ಯಾರಾಬೋಲಾ ತೊಗೊಂಡೆ ಅಂದರೆ ಈ ಥರ ಇರೋ ಪ್ಯಾರಾಬೋಲಾ ಇದೆ. ಇಲ್ಲೇನಂತ ಹೇಳೋದು, ಇಫ್ ದ ಟ್ಯಾಂಜೆಂಟ್ ಅಟ್ ಪಿ ಆ್ಯಂಡ್ ಕ್ಯೂ ಅಂತ ಹೇಳಿದ್ದಾರೆ. ಪಿ ಆ್ಯಂಡ್ ಕ್ಯೂ, ಟ್ಯಾಂಜೆಂಟ್ ಅಟ್ ಪಿ ಆ್ಯಂಡ್ ಕ್ಯೂ ಆನ್ ದ ಪ್ಯಾರಾಬೋಲಾ whose focus is S meets in the point T ಅಂತ ಹೇಳಿದ್ದಾರೆ. meets in the point T, focus is S ಅಂತ ಹೇಳಿದ್ದಾರೆ. then SP, ST and SQ, SP, ST and SQ are in HP, GP, AP ಅಂತ ಹೇಳಿದ್ರು. ನೋಡಿ, ಎಸ್ ಅಂದರೆ A,0 ತೊಗೋಬೋದು. ಈ ಪಾಯಿಂಟ್ ಏನು ತೊಗೊತಿದ್ವಿ ನಾವು, AT1², 2AT1, ಇದು AT2², 2AT2. ಮತ್ತು ಇಲ್ಲೊಂದು ಇಂಪಾರ್ಟೆಂಟ್ ಹೇಳಿದ್ವಿ, ಇಂಟರ್ಸೆಕ್ಷನ್ ಪಾಯಿಂಟ್ ಆಫ್ ದ ಟೂ ಟ್ಯಾಂಜೆಂಟ್ಸ್ ಇಂದು ಆಬ್ಸಿಸಾ ಇಸ್ ಆಲ್ವೇಸ್ ಜಾಮೆಟ್ರಿಕ್ ಮೀನು, ಇನ್ನೊಂದು ಅರ್ಥಮೆಟಿಕ್ ಮೀನ್. ಹೌದಾ? ಜಾಮೆಟ್ರಿಕ್ ಮೀನ್ ಮಾಡಿದ್ವಿ ಅಂದರೆ T1 T2, ಇದು A ಇಂಟು T1 ಪ್ಲಸ್ T2. ಹೌದಾ? ನೋಡಿ, ಈಗ ಇದರ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡು ಹೋಗೋದು.
ಸೇಮ್ ಐಡಿಯಾ ಯೂಸ್ ಮಾಡಿದ್ದಾರೆ ಅಷ್ಟೇ. ನೋಡಿ ಎಸ್ ಪಿನ ಡೈರೆಕ್ಟಾಗಿ ಬರೀಬೋದಾ? ಎಸ್ ಪಿ ಅಂತ ಹೇಳಿದ್ರೆ ಆ್ಯಕ್ಚುಲಿ ನಮಗೇನದು ಫೋಕಲ್ ಡಿಸ್ಟೆನ್ಸ್ ತಾನೆ. ಎಸ್ ಪಿ ಎಸ್ ಕ್ಯೂ ಎರಡು ಫೋಕಲ್ ಡಿಸ್ಟೆನ್ಸ್ ಆಗುತ್ತೆ, ಅದಕ್ಕೆ ಡೈರೆಕ್ಟಾಗಿ ಬರೀಬೋದು. ನೋಡಿ ನಾವು ಎಸ್ ಪಿ ಅಂದರೆ ಫೋಕಲ್ ಡಿಸ್ಟೆನ್ಸ್ ಅಂದರೆ ಅವಾಗ ಹೇಳಿದ್ವಿ ಆಪ್ಸಿಸಾ ಪ್ಲಸ್ ಎ ಬರಿತಾ ಇದ್ವಿ. ಅಂದರೆ ಎ ಟಿ ಒನ್ ಸ್ಕ್ವೇರ್ ಪ್ಲಸ್ ಎ ಅಂದರೆ ಎ ಇಂಟು ಟಿ ಒನ್ ಸ್ಕ್ವೇರ್ ಪ್ಲಸ್ ಎ ಬರುತ್ತೆ. ಸರ್ ಟಿ ಒನ್ ಸ್ಕ್ವೇರ್ ಪ್ಲಸ್ ಒನ್. ನೆಕ್ಸ್ಟ್ ನೋಡಿ ಎಸ್ ಕ್ಯೂನು ಫೋಕಲ್ ಡಿಸ್ಟೆನ್ಸು ಎ ಟಿ ಟು ಸ್ಕ್ವೇರ್ ಪ್ಲಸ್ ಎ ಅಂದರೆ ಎ ಇಂಟು ಟಿ ಟು ಸ್ಕ್ವೇರ್ ಪ್ಲಸ್ ಒನ್. ಹೌದಾ? ನೋಡಿ ಫೋಕಲ್ ಡಿಸ್ಟೆನ್ಸ್ ಅಂದರೆ ಅವಾಗ ಒಂದು ಪ್ರಾಬ್ಲಮಲ್ಲಿ ಯೂಸ್ ಮಾಡ್ಕೊಂಡ್ವಿ ಎಕ್ಸ್ ಒನ್ ಪ್ಲಸ್ ಎ ಅಂತ ಬರೀತಿದ್ವಿ, ಆಪ್ಸಿಸಾ ಪ್ಲಸ್ ಎ. ಹೌದಾ? ಅದನ್ನು ಯೂಸ್ ಮಾಡ್ಕೊಂಡ್ವಿ ಅಂದರೆ ಎಸ್ ಪಿ ಮತ್ತು ಎಸ್ ಕ್ಯೂ ಗೊತ್ತಾಯ್ತು. ನೆಕ್ಸ್ಟ್ ನೋಡಿ ಎಸ್ ಟಿಗೆ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡು ಹೋಗಿ ನೋಡಿ ನಾವು ಎಸ್ ಟಿ ಅಂದರೆ ಏನು ಬರುತ್ತೆ, ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಅಂದರೆ ಎ ಇಂಟು ಎ ಮೈನಸ್ ಎ ಟಿ ಒನ್ ಟಿ ಟು ಹೋಲ್ ಸ್ಕ್ವೇರ್ ಪ್ಲಸ್ ಎ ಇಂಟು ಟಿ ಒನ್ ಪ್ಲಸ್ ಟಿ ಟು ಹೋಲ್ ಸ್ಕ್ವೇರ್. ಯಾಕಂದ್ರೆ ಇನ್ನೊಂದು ಝೀರೋ ಇದಲ್ಲ. ನೋಡಿ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಹೊರಗೆ ಬರುತ್ತಲ್ಲ, ಕಾಮನ್ ತೊಗೊಂಡ್ವಿ ಅಂದರೆ ಒನ್ ಮೈನಸ್ ಟಿ ಒನ್ ಟಿ ಟು ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ ಒನ್ ಪ್ಲಸ್ ಟಿ ಒನ್ ಸ್ಕ್ವೇರ್ ಟಿ ಟು ಸ್ಕ್ವೇರ್ ಮೈನಸ್ ಟು ಟಿ ಒನ್ ಟಿ ಟು. ನೋಡಿ ಇದರಲ್ಲೂ ಎ ಸ್ಕ್ವೇರ್ ಹೊರಗೆ ಬರುತ್ತೆ ಈ ಟರ್ಮಲ್ಲೂ. ಇಲ್ಲೇನೇನು ಬರುತ್ತೆ, ಪ್ಲಸ್ ಟಿ ಒನ್ ಸ್ಕ್ವೇರ್ ಪ್ಲಸ್ ಟಿ ಟು ಸ್ಕ್ವೇರ್ ಪ್ಲಸ್ ಟು ಟಿ ಒನ್ ಟಿ ಟು. ಇನ್ನು ಮೈನಸ್ ಟು ಟಿ ಒನ್ ಟಿ ಟು ಪ್ಲಸ್ ಟು ಟಿ ಒನ್ ಟಿ ಟು ಕ್ಯಾನ್ಸಲ್ ಆಯಿತು. ಹೌದಾ? ನೋಡಿ ಎ ಹೊರಗೆ ಬಂತು ಅಂದರೆ ರೂಟ್ ಆಫ್ ಇದು ಫ್ಯಾಕ್ಟ್ರೈಸ್ ಮಾಡ್ಕೋಬೇಕಿದ್ದು. ನೋಡಿ ಇದರೊಳಗೆ ಟಿ ಒನ್ ಸ್ಕ್ವೇರ್ ಕಾಮನ್ ತೊಗೊಂಡೆ ಅಂದರೆ ಒನ್ ಪ್ಲಸ್ ಟಿ ಟು ಸ್ಕ್ವೇರ್ ಬರುತ್ತೆ, ಇನ್ನೊಂದು ಒನ್ ಪ್ಲಸ್ ಟಿ ಟು ಸ್ಕ್ವೇರ್ ಬರುತ್ತೆ. ಹೌದಾ? ನೋಡಿ ಇವೆರಡರಲ್ಲೂ ಟಿ ಒನ್ ಸ್ಕ್ವೇರ್ ಕಾಮನ್ ತೊಗೊಂಡೆ ಒನ್ ಪ್ಲಸ್ ಟಿ ಟು ಸ್ಕ್ವೇರ್, ಉಳ್ಕೊಂಡಿರೋದು ಏನಿದೆ ಒನ್ ಪ್ಲಸ್ ಟಿ ಟು ಸ್ಕ್ವೇರ್. ಹೌದಾ? ಎರಡರಲ್ಲೂ ಒನ್ ಪ್ಲಸ್ ಟಿ ಟು ಸ್ಕ್ವೇರ್ ಕಾಮನ್ ತೊಗೊಂಡೆ ಅಂದರೆ ಎ ಇಂಟು ರೂಟ್ ಆಫ್ ಒನ್ ಪ್ಲಸ್ ಟಿ ಟು ಸ್ಕ್ವೇರ್ ಇಂಟು ಒನ್ ಪ್ಲಸ್ ಟಿ ಒನ್ ಸ್ಕ್ವೇರ್. ಹೌದಾ? ಹಾಗೆ ಇನ್ನು ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ಕೊಂಡ್ವಿ ಅಂದರೆ ಎಸ್ ಟಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಇಂಟು ಒನ್ ಪ್ಲಸ್ ಟಿ ಟು ಸ್ಕ್ವೇರ್ ಇಂಟು ಒನ್ ಪ್ಲಸ್ ಟಿ ಒನ್ ಸ್ಕ್ವೇರ್. ಇಷ್ಟು ಬರುತ್ತಲ್ಲ. ನೋಡಿ ಇದನ್ನು ನಾವು ಇವೆರಡು ಮಲ್ಟಿಪ್ಲೈ ಮಾಡಿಕೊಂಡ್ರೆ ಸೇಮ್ ಬರುತ್ತಾನೆ. ಹಾಗಾದ್ರೆ ಇದನ್ನ ಹೇಗೆ ಬರೀಬೋದು ಅಂದರೆ ಎಸ್ ಪಿ ಇಂಟು ಎಸ್ ಕ್ಯೂ ಅಂತ ಬರೀಬೋದು. ಹೌದಾ? ಹಾಗಾದ್ರೆ ಇಲ್ಲಿ ಏನಂತ ಗೊತ್ತಾಯ್ತು ಅಂದರೆ ನಮಗೆ ಇದು ಇಂಪಾರ್ಟೆಂಟ್, ನಮಗೆ ಈ ಫಾರ್ಮುಲಾ ಗೊತ್ತಿರೋಲ್ಲ. ನಮಗೇನು ಗೊತ್ತಿರೋದು ಅಂದರೆ ಇಫ್ ಎ ಬಿ ಸಿ ಆರ್ ಇನ್ ಜಿ ಪಿ ಇತ್ತು ಅಂದರೆ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಬರ್ತೀವಿ. ಹೌದಾ? ಇಲ್ಲೂ ಅದೇ ಥರ ಬರ್ತಿರ್ತಾನೆ. ದೇರ್ಫೋರ್ ಎಸ್ ಪಿ ಎಸ್ ಟಿ ಎಸ್ ಕ್ಯೂ ಆರ್ ಇನ್ ಜಿ ಪಿ ಬರುತ್ತೆ. ಹೌದಾ? ಅಂದರೆ ಆಪ್ಷನ್ ಬಿ ಬರುತ್ತೆ. ನೋಡಿ ಇದು ಈಸಿ ಇದೆ. ನಮಗೆ ಇಲ್ಲಿ ಏನೇನು ಗೊತ್ತಿರಬೇಕಂದ್ರೆ ಇದು ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಮತ್ತು ಫೋಕಲ್ ಡಿಸ್ಟೆನ್ಸ್ ಅಥವಾ ಫೋಕಲ್ ಲೆಂತ್. ಇದನ್ನು ಫೋಕಲ್ ಲೆಂತ್. ಡೈರೆಕ್ಟಾಗಿ ಇವೆರಡು ಬರ್ಕೊಂಡಿದ್ವಿ. ನೆಕ್ಸ್ಟ್ ಇದು ಎಸ್ ಟಿ ಬರ್ಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾಯಿದ್ವಿ. ಹೌದಾ? ನೋಡಿ ಈ ಥರದ್ದು ಅಷ್ಟೇ ಎಲ್ಲ ಅಡ್ವಾನ್ಸಿಗೆ ಬರ್ತಾ ಇದ್ದಾವೆ. ಜಸ್ಟ್ ಐಡಿಯಾ ಗೊತ್ತಿರಲಿ, ಒಂದ್ಸಲ ಮೇನ್ಸಿಗೆ ಕೇಳಿದ್ರೂ ಬರುತ್ತೆ. ಗೊತ್ತಲ್ಲ. ನೆಕ್ಸ್ಟ್ ಒಂದು ನೋಡಿ ಈಸಿ ಇದೆ 17. ಅದು ನೋಡಿ 17 ಒಳಗೆ ಯೂಸ್ ಮಾಡೋ ಐಡಿಯಾಸು ನೆಕ್ಸ್ಟ್ ಬರೋ ಪ್ರಾಬ್ಲಮ್ಸಲ್ಲೂ ಯೂಸ್ ಮಾಡ್ಕೊತೀವಿ, ಗೊತ್ತಿರಬೇಕು. ಇಫ್ ದ ಡಿಸ್ಟೆನ್ಸ್ ಆಫ್ 2 ಪಾಯಿಂಟ್ಸ್ ಪಿ ಆ್ಯಂಡ್ ಕ್ಯೂ ಫ್ರಮ್ ದ ಫೋಕಸ್ ಆಫ್ ದ ಪ್ಯಾರಾಬೋಲಾ ವೈ ಸ್ಕ್ವೇರ್ ಈಕ್ವಲ್ ಟು 4ax ಆರ್ 4 and 9 ಅಂತ ಹೇಳಿದರೆ ನೋಡಿ ಡಿಸ್ಟೆನ್ಸ್ ಆಫ್ 2 ಪಾಯಿಂಟ್ಸ್ ಪಿ ಆ್ಯಂಡ್ ಕ್ಯೂ ಫ್ರಮ್ ದ ಫೋಕಸ್ ಆಫ್ ದ ಪ್ಯಾರಾಬೋಲಾ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 4ax ಆರ್ 4 and 9 respectively, then the distance of the point of intersection of the tangent at P and Q from the focus is ಅಂತ ಹೇಳಿದ್ರು. ಹೌದಾ? ನೋಡಿ ಜಸ್ಟ್ ಮೇಲ್ ಮಾಡ್ಕೊಂಡ್ವಲ್ಲ ಅದನ್ನು ಯೂಸ್ ಮಾಡ್ಕೊಂಬಿಡಿ ಬರುತ್ತೆ ಅಷ್ಟೇ. ಇದು ಫೋಕಸ್, ಇದು ಪಿ, ಇದು ಕ್ಯೂ.
ಅಲ್ಲಿ ಏನೇನು ಕೊಟ್ಟಿರೋದು ಅಂದರೆ ಎಸ್ ಪಿ ಇಸ್ ಈಕ್ವಲ್ ಟು 4 ಕೊಟ್ಟಿದ್ದಾರೆ, ಎಸ್ ಕ್ಯೂನ 9 ಅಂತ ಹೇಳಿದ್ದಾರೆ. ಹೌದಾ? ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ದ ಟ್ಯಾಂಜೆಂಟ್ಸ್ ಪಿ ಆ್ಯಂಡ್ ಕ್ಯೂ ಫ್ರಮ್ ದ ಫೋಕಸ್ ಅಂತ ಹೇಳಿದೆ. ಇದು ಈ ಎಸ್ ಟಿ ಕೇಳಿದ್ದಾರೆ ನೋಡಿ. ಡೈರೆಕ್ಟಾಗಿ ನಮಗೆ ಇಲ್ಲಿ ಏನು ಗೊತ್ತಿರೋದು, ಎಸ್ ಪಿ ಎಸ್ ಕ್ಯೂ ಸಾರಿ ಎಸ್ ಟಿ ಆ್ಯಂಡ್ ಎಸ್ ಕ್ಯೂ ಆರ್ ಇನ್ ಜಿ ಪಿ ತಾನೆ. ಈಗಿನ ಜಸ್ಟ್ ಪ್ರೂವ್ ಮಾಡಿದ್ವಿ. ಅಂದರೆ 4 ಎಸ್ ಟಿ ಮತ್ತು 9 ಆರ್ ಇನ್ ಜಿ ಪಿ. ಹಾಗಾದ್ರೆ ಇಲ್ಲಿ ಏನು ಬರೀಬೋದು, ಎಸ್ ಟಿ ಸ್ಕ್ವೇರ್ ಇಸ್ ಈಕ್ವಲ್ ಟು 4 ಇಂಟು 9, ಎಸ್ ಟಿ ಸ್ಕ್ವೇರ್ ಇಸ್ ಈಕ್ವಲ್ 9 4 36. ಹಾಗಾದ್ರೆ ಎಸ್ ಟಿ ಇಸ್ ಈಕ್ವಲ್ ಟು 6 ಬರುತ್ತೆ ಅಂತ ಆಪ್ಷನ್ ಬಿ ಬರುತ್ತೆ. ಹೌದಾ? ಈ ಜಸ್ಟ್ ಪ್ರಾಬ್ಲಮ್ ನಂಬರ್ 16 ಮಾಡ್ಕೊಂಡ್ವಲ್ಲ, ಐಡಿಯಾನ ಯೂಸ್ ಮಾಡಿಕೊಂಡು ಈಸಿಯಾಗಿ ಸಿಂಪ್ಲಿಫೈ ಮಾಡ್ಬೋದು. ಆಯ್ತಲ್ಲ ನೋಡಿ. ಇದೇ ಐಡಿಯಾ ಯೂಸ್ ಮಾಡಿಕೊಂಡು ಇವೆರಡು ನಡುವೆ ಇರೋ ಆ್ಯಂಗಲ್ನ ಕಂಡುಹಿಡಿಯೋಕ್ಕೂ ಟ್ರೈ ಮಾಡ್ಬೋದು. ಯಾಕಂದರೆ ಇದು 4 ಗೊತ್ತಿದೆ ಅಂದರೆ ಇದು 6 ಆಯಿತು. ಹೌದಾ? ಟ್ಯಾನ್ ಆಲ್ಫಾ ಅಂತ ಹೇಳಿದ್ರೆ 4/6, ಟ್ಯಾನ್ ಬೀಟಾ ಅಂದರೆ ಈ ಥರ ಸೈನು ಕಾಸು ಟ್ಯಾನ್ನ ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಟ್ರೈ ಮಾಡ್ಕೊತ ಹೋಗ್ಬೋದು. ಆಯ್ತಲ್ಲ? ಅದಕ್ಕೆ ಈ ಐಡಿಯಾ ಗೊತ್ತಿಲ್ಲ ಅಷ್ಟೇ. ಮತ್ತು ನೋಡಿ ಇದನ್ನು ಯೂಸ್ ಮಾಡ್ಕೊಂಬಿಟ್ಟು ಲೆಂತ್ ಆಫ್ ದ ಟ್ಯಾಂಜೆಂಟು ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಯಾಕಂದರೆ ಇದು 90 ಡಿಗ್ರಿ ಇರುತ್ತೆ. ಇದು 4 ಇದು 6 ಅಂತ ಹೇಳಿದ್ರೆ ಪೈಥಾಗರಸ್ ಥಿಯರಮ್ ಯೂಸ್ ಮಾಡ್ಕೊಂಡ್ಬಿಟ್ವಿ ಅಂದರೆ ಲೆಂತ್ ಆಫ್ ದ ಟ್ಯಾಂಜೆಂಟು ಬರುತ್ತೆ. ಹೌದಾ? ಅದಕ್ಕೆ ನೋಡಿ ಇದೊಂದು ಐಡಿಯಾ ಯೂಸ್ ಮಾಡಿಕೊಂಡು ಲೆಂತ್ ಆಫ್ ದ ಟ್ಯಾಂಜೆಂಟು, ಡಿಸ್ಟೆನ್ಸ್ ಫ್ರಮ್ ದ ಫೋಕಸ್ ಟು ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ನು, ಅದೆಲ್ಲದಕ್ಕೂ ಇದು ಯೂಸ್ ಆಗುತ್ತೆ ಈ ಕಾನ್ಸೆಪ್ಟ್. ಅದಕ್ಕೆ ಇಲ್ಲಿ ಏನು ಗೊತ್ತಿರಬೇಕು ಅಂದರೆ ನಮಗೆ ಇಂಪಾರ್ಟೆಂಟು ಎಸ್ ಪಿ ಎಸ್ ಟಿ ಎಸ್ ಕ್ಯೂ ಆರ್ ಇನ್ ಜಿ ಪಿ ಗೊತ್ತಿರಬೇಕಷ್ಟೆ. ಹೌದಾ? ಎಸ್ ಪಿ ಎಸ್ ಟಿ ಎಸ್ ಕ್ಯೂ ಆರ್ ಇನ್ ಜಿ ಪಿ ಅದನ್ನು ಯೂಸ್ ಮಾಡ್ಕೊಂಡ್ಬಿಟ್ವಿ ಅಂದರೆ ಡೈರೆಕ್ಟಾಗಿ ಸಿಂಪ್ಲಿಫೈ ಆಗುತ್ತೆ. ಹೌದಾ? ಅದಕ್ಕೆ ನೋಡಿ ಈ ಪ್ರಾಬ್ಲಮ್ ನಂಬರ್ 6ನ ನೀವು ನೋಟ್ ಅಂತಲೂ ತಗೋಬೋದು. ಅದಕ್ಕೆ ಇದು ಗೊತ್ತಿರಬೇಕು. ಅಂದರೆ ಇಫ್ ದ ಟ್ಯಾಂಜೆಂಟ್ ಅಟ್ ಪಿ ಆ್ಯಂಡ್ ಕ್ಯೂ ಆನ್ ದ ಪ್ಯಾರಾಬೋಲಾ whose focus is S meets in the point T, then SP, ST and SQ are in GP ಗೊತ್ತಿರಬೇಕು. ಆಯ್ತಲ್ಲ? ಅದು ಗೊತ್ತಿತ್ತು ಅಂದರೆ ಡೈರೆಕ್ಟಾಗಿ ಈ ಥರ ಪ್ರಾಬ್ಲಮ್ಸಿಗೆಲ್ಲ ಯೂಸ್ ಮಾಡ್ಕೊತೀವಿ. ನೆಕ್ಸ್ಟ್ ಪ್ರಾಬ್ಲಮ್ಸೆಲ್ಲ ಯೂಸ್ ಆಗ್ತಾ ಬರುತ್ತೆ. ನೋಡಿ ಇಲ್ಲಿ ಒಂದ್ಸಲ ಅಷ್ಟು ವರ್ಕ್ಡ್ ಎಕ್ಸಾಂಪಲ್ ಮಾಡ್ಕೊಂಡಿದ್ದೀನಿ. ಮತ್ತೊಂದು ಸಲ ವರ್ಕ್ಡ್ ಎಕ್ಸಾಂಪಲ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾಕಂದರೆ ಅದರ ಎಲ್ಲ ಪ್ರಾಬ್ಲಮ್ಮು ಡಿಫ್ರೆಂಟ್ ಇರೋ ಅಂಥದ್ದೇ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಬರೋ ಪ್ರಾಬ್ಲಮ್ಸ್ ಎಲ್ಲ ಈಸಿ ಇದ್ದಾವೆ. ಆಯ್ತಲ್ಲ? ಈ ವರ್ಕ್ಡ್ ಎಕ್ಸಾಂಪಲ್ ಹೋಗಿ ಎಷ್ಟು ಕಾನ್ಸೆಪ್ಟ್ ಬರುತ್ತೋ ಅಷ್ಟು ಕಾನ್ಸೆಪ್ಟ್ನ ಯೂಸ್ ಮಾಡಿಕೊಂಡು ಡಿಫ್ರೆಂಟ್ ಇರೋ ಅಷ್ಟು ಪ್ರಾಬ್ಲಮ್ಸು ಮಾಡ್ಕೊಂಡಿದ್ದೀವಿ. ಆಯ್ತಲ್ಲ? ಅದಕ್ಕೆ ಮತ್ತೊಂದು ಸಲ ಈ 17 ಪ್ರಾಬ್ಲಮ್ಸ್ನೇ ಮತ್ತೊಂದು ಸಲ ಟ್ರೈ ಮಾಡ್ಕೊಳ್ಳಿ. ಅಂದರೆ ಅಲ್ಲಿ ಸೊಲ್ಯೂಷನ್ಸ್ ನೋಡೋಕೆ ಹೋಗಬೇಡಿ, ಡೈರೆಕ್ಟ್ ಕ್ವಶನ್ಸ್ ಬರ್ಕೊಳ್ಳಿ, ಆಪ್ಷನ್ಸ್ ಬರ್ಕೊಳ್ಳಿ, ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡು ಹೋಗಿ. ನಿಮಗೆ ಹೇಗೆ ಬರುತ್ತೋ ಆ ಥರ ಮಾಡ್ಕೊಂಡೋಗಿ. ಅವಾಗ ಫಾರ್ಮುಲಾ ಅಲ್ಲೆಲ್ಲ ಸ್ವಲ್ಪ ಪರ್ಫೆಕ್ಟ್ ಆಗ್ತೀವಿ. ನೆಕ್ಸ್ಟಿಂದೆಲ್ಲ ಈಸಿ ಇದೆ, ಡೈರೆಕ್ಟಾಗಿ ಬರ್ತಾ ಹೋಗುತ್ತೆ. ಅದು ಮತ್ತು ಲಾಸ್ಟಿಗೆ ಸ್ವಲ್ಪ ಡಿಫಿಕಲ್ಟ್ ಪ್ರಾಬ್ಲಮ್ಸ್ ಇದ್ದಾವೆ, ಅದನ್ನು ಮಾಡ್ಕೋಬೋದು. ಆದರೆ ನಾವು ವರ್ಕ್ಡ್ ಎಕ್ಸಾಂಪಲಲ್ಲಿ ಮಾಡ್ಕೊಂಡ್ವಲ್ಲ ಅಷ್ಟು ಪ್ರಾಬ್ಲಮ್ಸು ಕರೆಕ್ಟಾಗಿ ಗೊತ್ತಿರಬೇಕು. ಅದಕ್ಕೆ ಮತ್ತೊಂದು ಸಲ ಮಾಡ್ಕೊಂಡಿದ್ವಿ.